ಆರ್ಸಿ ಸ್ಟುಡಿಯೋಸ್ ಪರವಾಗಿ ಆರ್ ಚಂದ್ರು ಸರ್ ಹಾಗೂ ಶ್ರೀಮತಿ ಯಮುನಾ ಅವರು ದಯವಿಟ್ಟು ವೇದಿಕೆಗೆ ಬಂದು ಒಂದು ಬೊಕೆ ಕೊಡೋದ್ರ ಮೂಲಕ ಸ್ವಾಗತ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಚಿತ್ರತಂಡವನ್ನು ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತಾ ಇದ್ವಿ. ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಬಂದಿದ್ದಾರೆ, ನಾಗಭೂಷಣ್ ಅವರು, ಅಮೃತ ಅಯ್ಯಂಗಾರ್ ಅವರು, ಅನುಪ್ರಿಯವಣ್ಣ ಸರ್ ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಂಜುನಾಥ್ ಹೆಗ್ಡೆ ಸರ್ ದಯವಿಟ್ಟು ನಮ್ಮನ್ನು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅ ವಾರ್ಮ್ ವೆಲ್ಕಮ್ ಟು ಯು ಸರ್. ಓಕೆ, ಇದೀಗ ನೇರವಾಗಿ ಇನ್ನು ನಮ್ಮ ಸಿನಿಮಾದ ನಿರ್ದೇಶಕರು ರಾಜಮೋಹನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾ, ಆದ್ರೆ ತಮಿಳಿನಲ್ಲಿ 3 ಸಿನಿಮಾ. ಎಲ್ರಿಗೂ ಅವರವರ ತಂದೆಯದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತೆ ತುಂಬಾ ಅದ್ಭುತವಾಗಿ ಇದನ್ನ ನಮ್ಮ ರಾಜಮೋಹನ್ ಸರ್ ಅವರು ಅದನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ನನಗಿಂತ ಜಾಸ್ತಿ ಆ್ಯಕ್ಚುಲಿ ವಿಲನಾಗಿ ತುಂಬ ಇಷ್ಟ ಆಗಿತ್ತು ಕತೆ. ಅವರಂತೂ ಇಲ್ಲ, ನೀವು ಮಾಡಲೇಬೇಕು ಇದನ್ನ, ಇದು ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು. ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ. ಆ್ಯಂಡ್ ಅದನ್ನು ತುಂಬ ವರ್ಷಗಳಿಂದ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಆಸ್ ಅನ್ ಆ್ಯಕ್ಟರ್ ಬೆಳೆಯೋದಕ್ಕೆ ತುಂಬ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರು ಸರ್ ಯಾವುದೂ ಚಿಕ್ಕದಾಗಿ ಮಾಡಲ್ಲ. ಸೊ ಒಂದು ಮೀಡಿಯಂ ಸ್ಕೇಲ್ ಇರೋ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋರ್ಟ್ರೇ ಮಾಡೋಂಥ ಒಂದು ಟ್ಯಾಲೆಂಟ್, ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಇರೋದು. ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿಗೆ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ಸರ್ ಕೈಗೋಣ ಈ ಸಿನಿಮಾನದು ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಕೃಷ್ಣ ಇಲ್ಲವ್ರನ್ನ ಕಾಪಿ ಪೇಸ್ಟ್ ಮಾಡಬೇಕು. ನನ್ನ ಸಿನಿಮಾ ಜರ್ನಿ ಎಲ್ಲ ಸಿನಿಮಾಲ್ಲೂ ಸುದೀಪ್ ಸರ್ ಇದ್ದಾರೆ. ಲವ್ ಮಾಕ್ಟೆಲ್ಲಿಂದ ಹಿಡಿದು ಲಾಸ್ಟ್ ರಿಲೀಸ್ ಆಗಿರುವಂತಹ ಹೊಯ್ಸಳ ಕೂಡ ಸುದೀಪ್ ಸರೇ ಬಂದು ಮಾಡ್ಕೊಟ್ಟಿದ್ದು. ಸರ್ ಪ್ರತಿ ಸಲ ನಿಮ್ಮನ್ನು ನೋಡಿದಾಗ್ಲೂ ಅದೇ ನರ್ವಸ್ನೆಸ್ಸು, ಅದೇ ಟರ್ಬುಲೆನ್ಸ್ ಆಗೋದು ಹಾರ್ಟಲ್ಲಿ. ದಟ್ಸ್ ದ ಆರಾ ದಟ್ ಯು ಕ್ರಿಯೇಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂಯಿಂಗ್ ದಿಸ್. ಫಾದರ್ ಸಿನಿಮಾ ಐ ಥಿಂಕ್ ನನ್ನ ಕರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಸಿನಿಮಾ, ನನ್ನ ಮನಸ್ಸಿಗೆ ತುಂಬ ಹತ್ತಿರ ಆಗಿರೋ ಸಿನಿಮಾ. ರಾಜಮೋಹನ್ ಸರ್ಗೆ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಆರ್ ಚಂದ್ರ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ 3ನೇ ಬಾರಿ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅವರಿಂದನೇ ನನಗೆ ಸಿನಿಮಾ ಸಿಕ್ಕಿದ್ದು. ಇಲ್ಲ, ಈ ಸಿನಿಮಾ ನೀನು ಮಾಡಲೇಬೇಕು ಅಂತ ಹೇಳಿದ್ರು. ಶೂಟ್ ಮಾಡಬೇಕಾದ್ರೂ ನನಗೆ ಗೊತ್ತಾಯಿತು ಅವ್ರು ಏನಕ್ಕೆ ಹಿಂಗೆ ಹೇಳಿದ್ರು ಅಂತ. ಆ್ಯಕ್ಚುಲಿ ತುಂಬ ದೊಡ್ಡ ಜವಾಬ್ದಾರಿ ಇದೆ ಅವರು ಹೇಳಿದ್ದಿಲ್ಲ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಆ್ಯಂಡ್ ಸುಗ್ನಾನ್ ಸರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ನಾನು ತುಂಬ ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೋಪಿಂಗ್ ಫಾರ್ ರಿಲೀಸ್ ಬೇಗ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಥ್ಯಾಂಕ್ ಯು. ಸಿನಿಮಾ ಮುಹೂರ್ತಕ್ಕೆ ಆಮೇಲೆ ಮೈಸೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ. ಹಿಂಗೆ ಅಂದರೆ ಸಿನಿಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನೂ ಏನೇನಾಗುತ್ತೋ ನನಗೆ ಗೊತ್ತಿಲ್ಲ. ನಾನು ಕಾಡ್ತಾ ಇದ್ದೀನಿ. ಅಂದರೆ ಸಿನಿಮಾನ ಜನಕ್ಕೆ ತಲುಪಿಸೋ ನಿಮ್ಮ ಹಪಾಪಿತನ ಇದೆಯಲ್ಲ ಸರ್, ಅದು ನೆಕ್ಸ್ಟ್ ನಾನು ವಿದ್ಯಾಪತಿ ಸಿನಿಮಾಗೆ ನಿಮ್ಮನ್ನು ಕೇಳಬೇಕು. ಒಂದಷ್ಟು ಸಜೆಷನ್ಸ್ ಏನಾದರೂ ಹೆಂಗೆ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನು ಕೇಳಬೇಕು. ಮತ್ತು ಈ ಮುಂಚೆ ನಾನು ಮತ್ತು ಕೃಷ್ಣ ಅವರು ನಟಿಸಿದ್ದ ಕೌಸಲ್ಯ ಸುಪ್ರಜಾರಾಮ ಸಿನಿಮಾಗೆ ಸುದೀಪ್ ಸರ್ ಇದೇ ಥರ ಬಂದು ವಿಶ್ ಮಾಡಿದ್ರು. ಆ ಸಿನಿಮಾ ಹಿಟ್ ಆಗಿತ್ತು. ಈ ಸಿನಿಮಾ ಕೂಡ ಅದೇ ಥರ ಹಿಟ್ ಆಗುತ್ತೆ. ನಿಮ್ಮ ಹಾರೈಕೆಗಳಿರಲಿ ಸರ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ನಾವು ನಮಗೆ ಸ್ವಾಗತ ಸರ್. ಇದೀಗ ಈ ಸಿನಿಮಾದ ಸಂಭಾಷಣೆಕಾರರು ಮಂಜು ಮಾಂಡವ್ಯ ಸರ್ ದಯವಿಟ್ಟು ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಸರ್. ಎಸ್ ಮಂಜು ಸರ್, ನಿಮ್ಮಿಂದಲೇ ಮಾತು ಶುರು ಮಾಡ್ತೀನಿ. ಓಕೆ, ಫಾದರ್ ಸಿನಿಮಾ ಬಗ್ಗೆ ಸಂಭಾಷಣೆಕಾರರಾಗಿ ನಿಮ್ಮ ಮಾತು ಮುಂದೆ.
ಎಲ್ಲರಿಗೂ ನಮಸ್ಕಾರ. ಸುದೀಪ್ ಸರ್ ನಮಸ್ತೆ. ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ನಂದು ಎರಡನೇ ಸಿನಿಮಾ. ಒಂದು ಲಕ್ಕಿ ಮ್ಯಾನ್ ಅಂತ ಒಂದು ಅಪ್ಪು ಸರ್ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೆ. ಇದು ಎರಡನೇ ಸಿನಿಮಾ ಅವ್ರಿಗೆ ಡೈಲಾಗ್ ಬರೀತಾ ಇರೋದು. ಆಮೇಲೆ ಚಂದ್ರು ಅವ್ರ ಜೊತೆ ನಂದು ಇದು ಮೊದಲನೇ ಸಿನಿಮಾ. ಫಾದರ್ ಅನ್ನೋ ಟೈಟ್ಲಿಗೆ ಆ್ಯಕ್ಚುಲಿ ಕರೆಕ್ಟ್ ಆಫ್ಟ್ ಆಗಿದ್ದಾರೆ ಚಂದ್ರು ಅವರು. ಯಾಕೆಂದರೆ ಅವ್ರನ್ನ ನಾನು ನೋಡಿದ್ದೀನಿ, ಫಾದರ್ ಆಗೂ ನೋಡಿದ್ದೀನಿ ಅವ್ರನ್ನ ಮನೆಯಲ್ಲಿ. ಹಾಗಾಗಿ ಅದು ಕರೆಕ್ಟ್ ಟೈಟ್ಲು. ಯೂಶಲಿ ಅವರು ಮದರ್ ಸೆಂಟಿಮೆಂಟ್ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾಯಿದ್ರು. ಸಾಮಾನ್ಯ ಕನ್ನಡದಲ್ಲಿ ಬರ್ತಿದ್ದಲ್ಲ ಮದರ್ ಸೆಂಟಿಮೆಂಟ್ಗಳೇ. ಫಾದರ್ ಸೆಂಟಿಮೆಂಟ್ಗಳು ಸಿನಿಮಾ ತುಂಬ ಕಮ್ಮಿ ಬರ್ತಾ ಇದ್ದು. ಮೋಸ್ಟ್ಲಿ ಇದೇ ಫಸ್ಟ್ ಸಿನಿಮಾ ನೋಡೋದು ಫಾದರ್ ಮೇಲೆ ದೊಡ್ಡದಾಗಿ ಬರ್ತಾ ಇರುವಂಥದ್ದು. ಅಂದರೆ ಫಾದರ್ ಅನ್ನೋದು ಎಲ್ಲರೂ ಕನೆಕ್ಟ್ ಆಗುವಂಥ ಒಂದು ಎಮೋಷನ್ ಅದು. ಸೊ ಖಂಡಿತ ಇದೊಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದು ಒಂದು ಅನಿಸ್ತಾ ಇದೆ ನನಗೆ. ನಮ್ಮ ರಾಜಮೋಹನ್ ಡೈರೆಕ್ಟ್ರು ಇವರು ಬಂದು ಕಥೆ ಹೇಳಿದಾಗಲೇ ನನಗೆ ಒಂದು ಖುಷಿ ಆಯಿತು. ಒಂದು ಬೇರೆ ಥರ ಇದೆ ಒಂದು ಎಮೋಷನ್ಸು ತಂದೆ ಮಗನ ಮಧ್ಯೆ ಅಂತ. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾಥ್ ಮಾಗೋದಿ ಸರ್, ಚಂದ್ರು ಸರ್ ಅವರ. ಎಲ್ರಿಗೂ ನಮಸ್ಕಾರ. ಚಂದ್ರು ಸರ್ ಬಗ್ಗೆ ನಾನು ಜಾಸ್ತಿ ಹೇಳೋ ಥರ ಇಲ್ಲ. ತುಂಬ ಒಳ್ಳೊಳ್ಳೆ ಸ್ಟೋರಿಗಳು ಚೂಸ್ ಮಾಡ್ತಾರೆ ಆ್ಯಂಡ್ ತುಂಬ ಕಥೆಗಳು ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಫಾದರ್ ಅನ್ನೋ ಒಂದು ಮೂವಿ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಇಡೀ ಟೀಮಿಗೆ ಒಳ್ಳೇದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅನುಪ್ ರೇವಣ್ಣ ಸರ್. ಎಲ್ಲರಿಗೂ ನಮಸ್ಕಾರ. RC ಸ್ಟುಡಿಯೋಸ್ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ ಎಂಟರ್ಪ್ರೈಸಸ್ ಹದಿನೈದು ಸಿನಿಮಾ ಆಗಿದೆ. ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ RC ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು. ನನ್ನ ಬ್ಯಾನರಲ್ಲಿ ನನ್ನದೊಂದು ಡ್ರೀಮ್ ಇತ್ತು, ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು, ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ. ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾನ ಮುಗಿಸಿದ್ದೀನಿ. ರಾಜಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಆ್ಯಂಡ್ ಸನ್ ಕತೆ ಹೇಳಿದ್ರು. ಸೊ ಕಂಪ್ಲೀಟ್ ಆಗಿದೆ. ಇದು 2 ಸಾಂಗ್ ಇದೆ, ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ. ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ. ಎಷ್ಟು ಹೇಳಿದ್ರು ಸರ್ ನನ್ನ ಪ್ರತಿಯೊಂದರಲ್ಲೂ ನನಗೆ ಇನ್ಸ್ಪಿರೇಷನ್ನು. ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡ್ಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು. ಅವತ್ತು ನನಗೊಂದು ಬೈಟ್ ಕೊಟ್ಟು RC ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್. ಅವತ್ತು ಅಶೋಕ್ ಹೋಟ್ಲ ಅದನ್ನು ಪ್ಲೇ ಮಾಡಿದ್ದೆ. ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ. ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ. ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ. ಸೊ ಇಲ್ಲ, ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು, ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ. ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ. ಇವತ್ತು ಭಾಳ ಖುಷಿ ಆಗ್ತಾ ಇರೋದು. ಅಭಿನಯ ಚಕ್ರವರ್ತಿ ಬಾದ್ಶಾ, ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆಂತಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ದೀಪು ಸರ್. ಥ್ಯಾಂಕ್ ಯು ಸರ್. ದೀಪು ಸರ್ ಮಾತಾಡ್ತಾರೆ. ಹೊಸ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶಗಳನ್ನ ನೀವು ಕೊಡ್ತಾ ಇದ್ದೀರಾ, ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಇದೀಗ ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಇಡೀ ತಂಡಕ್ಕೆ ಶುಭ ಕೋರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಈ ಟೀಮ್ ಪರವಾಗಿ ಫಸ್ಟ್ ಆಫ್ ಆಲ್ ಎಲ್ಲಾದರೂ ಲೇಟಾಗಿ ಸ್ಟಾರ್ಟ್ ಅದಕ್ಕೆ ಈ ಟೀಮ್ ಪರವಾಗಿ ಸಾರಿ. ನಾಗಭೂಷಣ್ ಅವರೇ ನೀವು ಕಾಣೋಷ್ಟು ದಡ್ರೇನಲ್ಲ. ಇವ್ರದ್ದು ಇವ್ರು ಆಕ್ಚುಲಿ ದುಡ್ಡು ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರು. ಅವ್ರ ವೇದಿಕೆ ಮೇಲೆ ನಿಮ್ಮ ಸಿನಿಮಾ 3 ಸತಿ ಪ್ರಸ್ತಾಪ ಮಾಡಿ ಇಲ್ಲ, ನಿಮ್ಮ ಮೈಕ್ ಇದ್ದಾಗ ನಿಮ್ಮ ಮಾತಾಡೋ ಟೈಮ್ ಮುಗೀತು. ಬಳಸ್ಕೊಳ್ಳಿ, ವೇದಿಕೆ ಬಳಸ್ಕೊಳ್ಳಿ, ತಪ್ಪಲ್ಲ, ಒಳ್ಳೇದಾಗಲಿ. ಚಂದ್ರು ಸಿನಿಮಾದು ಹೆಸರೇನಪ್ಪ? ಅವ್ರ ಸಿನಿಮಾ ಹೆಸರೇನು? ಹಾಂ, ಫಾದರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಡಿ ಅಷ್ಟೇ. ಸಿ, ನನಗೆ ಇವ್ರ ಬಗ್ಗೆ ಒಂದು ಆ್ಯಕ್ಚುಲಿ ತುಂಬ 5 ಸಿನಿಮಾ ಅನೌನ್ಸ್ ಮಾಡಿದಾಗ 6 ಚಂದ್ರು 5 ಚಂದ್ರು ಅಂತ ಓಡ್ತಾ ಇದೆ. ಒಳ್ಳೇದಕ್ಕೆ ಚಂದ್ರು, ಒಳ್ಳೇದಕ್ಕೆ ಅದು. ಯಾಕಂದರೆ ಕಾಲು ಎಳೆಯೋರು ಇದ್ದಾಗಲೇ ಬೆಳೆಯೋದು. ಒಂದು ಇಲ್ಲ ಒಂದು ಏನಕ್ಕಂದರೆ ಒಂದು ಕಬ್ಜಾ ಮಾಡಿದ್ದಾರೆ, ಒಂದು ಪ್ರಯತ್ನ ಮಾಡಿದ್ರು,
ಅದರಲ್ಲಿ ಕೆಲವು ಕಮೆಂಟ್ಸ್ ಬಂದಿರ್ಬೋದು, ಮಾತುಗಳು ಬಂದಿರ್ಬೋದು. ಬಂದಿರೋ ಈಗ ಸಿನಿಮಾಗಳು ಬಿಡುಗಡೆಯಾಗಿ ಎಕ್ಸ್ಟ್ರಾರ್ಡನರಿ ಹೋದವು ಯಾರದೇ ಸಿನಿಮಾಗಳಾಗಿ ಎಲ್ಲಾದ್ರೂ ಎಕ್ಸ್ಟ್ರಾರ್ಡನರಿ ಆಗಿರೋದಿಲ್ಲ. ಬಟ್ ಕೆಲವು ಟೈಮ್ ರಿಲೀಸ್ ಚೆನ್ನಾಗಿರುತ್ತೆ, ಕೆಲವು ಟೈಮ್ ಯಾವುದೋ ಒಂದು ಹಾಡು ಚೆನ್ನಾಗಿರುತ್ತೆ, ಯಾವುದೋ ಕಾರಣಗಳಿಗೆ ಸಿನಿಮಾ ಓಡಬೇಕು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರಯತ್ನಗಳು ಬರಬೇಕಾದ್ರೆ ಕಮೆಂಟ್ಸ್ ಮಾಡೋದು ಬಿಟ್ಬಿಟ್ಟು ಅಟ್ಲೀಸ್ಟ್ ಪ್ರೋತ್ಸಾಹ ಕೊಡೋದ್ರಲ್ಲಿ ಖುಷಿ ಇದೆ ಅಂತ ನನಗನ್ಸುತ್ತೆ. ಇಲ್ಲೂ ಒಂದು ಫಾದರ್ ಅನ್ನೋ ಟೈಟ್ಲ್ ಇಡಬೇಕಾದ್ರೆ ಯಾವುದೋ ಏನೋ ಮಾಡ್ಬೋದಿತ್ತು. ಡಾರ್ಲಿಂಗ್ ಕೃಷ್ಣ ಅವರು ಒಂದು ಬೇಡಿಕೆಯಲ್ಲಿರುವಂಥ ಒಬ್ಬ ನಾಯಕ ನಟ, ಅವ್ರನ್ನ ಇಟ್ಕೊಂಡು ಏನು ಬೇಕಾದ್ರೆ ಒಂದು ಕಮರ್ಷಿಯಲ್ ಅದು ಇದು ಅಂತ ಹೋಗ್ಬೇಕಾದ್ರೆ ಒಂದೇನೋ ಅಲ್ಲಿಂದ ಇಲ್ಲಿಗೆ ಒಂದು ಜಂಪ್ ಅಂತ ಅಂತೀನಿ. ಚಂದ್ರು, ನಿಮ್ಮದು 5 ಮಾತ್ರ ಅಲ್ಲ, ಇನ್ನೂ 50 ಸಿನಿಮಾ ಮಾಡಿ ಕನ್ನಡಕ್ಕೆ ಮಾಡ್ತಾ ಇದ್ದೀರ ತಾನೆ, ಚೆನ್ನಾಗಿ ಮಾಡಿ. ಆ್ಯಂಡ್ ಎಲ್ಲಿವರೆಗೆ ನಿಮಗೆ ನಿಮ್ಮ ಮಾಧ್ಯಮ ಸ್ನೇಹಿತರ ಒಂದು ಸಪೋರ್ಟ್ ಇರುತ್ತೋ, ಒಳ್ಳೊಳ್ಳೆ ಸ್ನೇಹಿತರು ನಿಮ್ಮ ಜೀವನದಲ್ಲಿದ್ದರು, ಐ ಥಿಂಕ್ ಎಲ್ಲ ಒಳ್ಳೆಯದೇ ಆಗುತ್ತೆ. ಕೈ ಹಿಡಿಯೋರಿದ್ದಾರೆ ತಾನೆ, ಮಿಕ್ಕಿ ದೇವರಿಗೆ ಬಿಟ್ಬಿಡಿ, ಕಮೆಂಟ್ಸ್ನ ಒಳಗಡೆ ಹಾಕ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾ ಇಡೀ ಟೀಮಿಗೆ ಒಳ್ಳೇದಾಗಲಿ. ನಾವು ಯಾವ್ಯಾವ ಸಿನಿಮಾ ಇವ್ರದ್ದು ಲಾಂಚ್ ಮಾಡಿದ್ದೀನೋ ಎಲ್ಲ ಹಿಟ್ ಆಗಿದೆ ಅಂತ ಜವಾಬ್ದಾರಿ ನನ್ನ ತಲೆ ಮೇಲೆ ಹಾಕ್ಬಿಟ್ರಿ ಅವರು. ಭಾಳ ಚೆನ್ನಾಗಿ ಐ ಥಿಂಕ್ ಕೃಷ್ಣ, ನಿಮ್ಮ ಸಕ್ಸಸ್ ಬರ್ತಾ ಇರೋದು ನಿಮ್ಮ ಹಾರ್ಡ್ ವರ್ಕಿಂದ, ನನ್ನಿಂದಲ್ಲಪ್ಪ. ಕೀಪ್ ದಟ್ ಇನ್ ಮೈಂಡ್, ಇಟ್ಸ್ ಯೋರ್ಸ್, ರೈಟ್, ಲೆಟ್ ಇಟ್ ಬಿ ಯೋರ್ಸ್. ಆ್ಯಂಡ್ ಕರೆಸಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಆರ್ ಚಂದ್ರು, ನನ್ನ ಗೆಳೆಯ, ನನ್ನ ಸಹೋದರ, ಅವನು ಎಷ್ಟೇ ಒಳ್ಳೇದಾಗಲಿ ಕೆಟ್ಟ ಸಿನಿಮಾ ಮಾಡಿದ್ರು ನನ್ನ ಸಹೋದರ, ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಾನು ಬೆಲೆ ಕೊಡೋದು ಅವರು ಏನು ಖರ್ಚು ಮಾಡ್ತಾರೆ ಅದು ಮಾಡ್ತಾರೆ ಅಂದಕ್ಕಲ್ಲ. ಈಸ್ ಅ ಗುಡ್ ಹ್ಯೂಮನ್. ಬೈ ದಿ ಎಂಡ್ ಆಫ್ ದ ಡೇ ಈಸ್ ಅ ಗುಡ್ ಮ್ಯಾನ್. ನಾನು ಅವ್ರ ಮನೆಗೆ ಬಂದಾಗಲೂ ಇವತ್ತವ್ರಿಗೆ ಎಷ್ಟೋ ಸಲ ಭೇಟಿ ಮಾಡಿದ್ದೀನಿ. ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾಗಲಿ ಕೇವಲವಾಗಿ ಮಾತಾಡಿದ್ದು ನಾನು ಕೇಳಿಲ್ಲ ಮಾಡಿ. ಸೊ ಅದೊಂದು ಕಾರಣಕ್ಕೆ ಅವ್ರು ಕರೆದಾಗ ಎಲ್ಲ ಕಡೆ ಇದ್ದೇ ಇರ್ತೀವಿ ನಾವು. ಆ್ಯಂಡ್ ನನಗೆ ಕೂಡ ಬಹಳ ಇಷ್ಟ ಆಯಿತು ಈ ಮೋಷನ್ ಪೋಸ್ಟರ್ ಕೇಳಿದ್ರು. ನಾನು ಮೋಷನ್ ಪೋಸ್ಟರ್ ಸಮೇತ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ಇದು ಅವ್ರದ್ದಲ್ಲ, ನನ್ನ ಐಡಿಯಾ. ಅವರು ಕ್ರೆಡಿಟ್ ತೊಗೊಂಡ್ಬಿಟ್ರಿ ಬಂದ್ಬಿಟ್ರು ಚಂದ್ರು ಅವರು. ಪೋಸ್ಟ್ ರಿಲೀಸಿಗೆ ಕರೆದ್ರು. ನಾನು ಹಂಗೆ ಮಾಧ್ಯಮವನ್ನೆಲ್ಲ ಕರೆದು ಅಷ್ಟು ಕ್ಯಾಮ್ರಾಗಳು ಬಂದಿರ್ತವೆ, ಬರೀ ಪೋಸ್ಟ್ ರಿಲೀಸ್ ಮಾಡಬೇಡಿ, ಒಂದು ಮೋಷನ್ ಪೋಸ್ಟರ್ ಬಿಡಿ, ಸಿನಿಮಾ ಒಳ್ಳೇದಾಗುತ್ತೆ ಅಂತ. ನನಗೆ ಸೇರಬೇಕಾದ್ರೆ ನನಗೆ ಸೇರಬೇಕು, ದುಡ್ಡಂತೂ ಕೊಡಲ್ಲ, ಹೆಸರನ್ನ ಕೊಡಿ. ಸೊ ಆಲ್ ಆಫ್ ಯು, ಕೃಷ್ಣ ಆ್ಯಂಡ್ ಟೀಮ್, ಅಮೃತ, ಆಲ್ ಆಫ್ ಯು, ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ. ಆ್ಯಂಡ್ ಅಗೇನ್ ಈ ಥರ ಕಾರಣಗಳು ಮಳೆ ಅಂತೆಲ್ಲ ಬಂದಾಗ ಕೆಲವು ಅಡಚಣೆಗಳಾಗ್ತವೆ. ಬಟ್ ಆದರೂ ಪೇಷನ್ಸಲ್ಲಿ ನೀವೆಲ್ಲ ಕೂತ್ಕೊಂಡು ಇವ್ರಿಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅವನ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತಾ. ಥ್ಯಾಂಕ್ ಯು ಚಂದ್ರನ್, ಆಲ್ ದಿ ವೆರಿ ಬೆಸ್ಟ್. ಕೃಷ್ಣ ಅವರೇ, ಇನ್ನಷ್ಟು ಬೆಳಗ್ಗೆ ಈ ಸಿನಿಮಾ ಇವ್ರು ಹೇಳಿದ್ರು ಎಲ್ಲ ಕಡೆ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗ್ತದೆ ಅಂತ. ಯು ಆರ್ ಅ ವೆರಿ ಡೆಫಿನೆಟ್ಲಿ ಎ ಕೇಪಬಲ್ ಆಕ್ಟರ್ ಸರ್. Grow more, and I wish you nothing but the best to the entire team. Thank you so much. That's so much. Again, signal ಸಿಕ್ಕಿಲ್ಲ, ಇನ್ನೊಮ್ಮೆ ಪ್ಲೇ ಮಾಡಿಸೋದಾ? ಓಕೆ, Thank you so much. ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಸರ್. ಒನ್ಸ್ ಅಗೇನ್ ಟೀಮ್ ದಯವಿಟ್ಟು ವೇದಿಕೆಯಲ್ಲೇ ಇರಬೇಕು. ಹೌದು, ಮಾಧ್ಯಮದವರ ಪ್ರಶ್ನೆಗಳಿಗೆ ಸಿನಿಮಾ ತಂಡ ಉತ್ತರವನ್ನು ಕೊಡುತ್ತೆ. ಆದರೆ ಅದಕ್ಕೂ ಮೊದಲು ಮತ್ತೊಮ್ಮೆ ಮೋಷನ್ ಪೋಸ್ಟರ್ನ ಪ್ಲೇ ಮಾಡಿ ಪ್ಲೀಸ್. ನಿಮಗೆ ಪ್ರಶ್ನೆ, ಒಂದೇ ನಿಮಿಷ. ಏನು? ಓಕೆ, ಯಾರಿಗೆ ಪ್ರಶ್ನೆ ಬರುತ್ತೆ ಅವ್ರು ನಿಂತ್ಕೊಂಡು ಮಾತಾಡ್ಬೇಕಂತೆ, ಕ್ಯಾಮ್ರಾಗೆ ಸಿಗ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. Okay, right now Krishna is going through his fatherhood. So ಈ ಟೈಮಲ್ಲೇ ಈ ಫಾದರ್ ಅನ್ನೋ ಫಿಲಮ್ ಮಾಡಿದ್ರಿ, ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೇಕು? ಅಲ್ಲ, ನಾನು ಇನ್ನೂ ಫಾದರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ, ಅವಾಗ ಸೈನ್ ಮಾಡಿ ಸಿನಿಮಾ ಇದು. ಫಾದರ್ ಆಗ್ತೀನಿ ಅಂತ ಗೊತ್ತಾಗ್ಲೇ ಸಿನಿಮಾ ಮಾಡಿದ್ರಿ? ಅದಕ್ಕೂ ಮುಂಚೆ ನನ್ನ ಕಮಿಟ್ ಆಗಿತ್ತು, ಅದಾದ್ಮೇಲೆ ಫಾದರ್ ಆಮೇಲೆ ಅಲ್ಲಿ ಕಮಿಟ್ ಆಗಿತ್ತು. ಏನಾದ್ರು ಶಕುನ ಆಯ್ತಾ ಫಾದರ್ ಅಂತ ಹೇಳಿದ ತಕ್ಷಣ? ಹೌದು, ಆಕ್ಚುಲಿ ಐ ಥಿಂಕ್ 2 months 1.5 months ಗ್ಯಾಪ್ ಅಷ್ಟೇ. ಸೊ ರಿಯಲ್ಗೂ ಬಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೀಲ್ ಅಂಡ್ ರಿಯಲ್ ನಿಮ್ಗೆ ಅನಿಸ್ತಾ ಇದೆ? ಅದಿನ್ನೂ ನನಗೆ ಎಕ್ಸ್ಪೀರಿಯನ್ಸ್ ಇನ್ನೂ ಈಗ ಸ್ಟಾರ್ಟ್ ಆಗಿದೆ ಅದರದ್ದು. ಬಟ್ ಈ ಸಿನಿಮಾದಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ನನಗೆ ಇನ್ನೂ ನನ್ನ ಮಗಳ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ಕಿಲ್ಲ. ನಾನು ಕಂಟಿನ್ಯೂ ಶೂಟ್ ಮಾಡ್ತಾ ಇರೋದ್ರಿಂದ
ಅಮೀರಾ ನಾಸಲ್ಲಿದ್ದಾರೆ. ಸೊ ನಾವು ಇವರ ಬ್ಯಾಚುಲರ್ ಅಂತ ಅನ್ಬೇಕಲ್ಲ? ರೈಟ್ ನೋ ಬ್ಯಾಚುಲರ್. ಅದೇ ಓಕೆ. ಹಾಗಾದ್ರೆ ಚಂದ್ರು ಅವರಿಗೆ ಸರ್, ಅಂದರೆ ನಮಸ್ಕಾರ. ನೀವು ತಂದೆ ಈ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ರಾದ್ರೂ ಈ ಫಿಲಮ್ ಒಂದು ಫಾದರ್ ಅಂತ ಹೆಸರಿತ್ತು, ಆದರೆ ಎಮೋಷನ್ಸ್, ದೇರ್ ಇಸ್ ಲಾಟ್ ಆಫ್ ಎಮೋಷನ್ಸ್ ಬಿಹೈಂಡ್ ದಿಸ್. ಇದ್ರ ಬಗ್ಗೆ ನೀವೇನೇನು ಹೇಳಬೇಕು? ನನಗೆ ಈ ಕತೆ ಲೈನ್ ಕೇಳಿದ ತಕ್ಷಣ ರಾಜಮೋಹನ್ ಇಮಿಡಿಯೇಟ್ ಅವ್ರು ಯಾರು ಗೊತ್ತಿಲ್ಲ, ನನಗೇನೋ ಗೊತ್ತಿಲ್ಲ, ಕಂಟೆಂಟ್ ಯಾವಾಗಲೂ ಇಷ್ಟ ಆಗೋದು. ಇದಕ್ಕೆ ಭಾಷೆ, ರಾಜ್ಯ, ಜನ ಇವೆಲ್ಲವೂ ಅಲ್ಲ, ಒಂದು ಒಳ್ಳೆ ಕತೆ ಕೊಡಬೇಕು ನಮ್ಮವ್ರಿಗೆ, ನಮ್ಮ ಜನಕ್ಕೆ ಅನ್ನೋದು ನನ್ನ ಆಸೆ. ನನಗೆ ಒಂದು ತಾಜ್ ಮಹಲ್, ಚಾರ್ಮಿನಾರ್ ಕೇಳಿದ ತಕ್ಷಣ ಹೆಂಗೆ ಅನಿಸುತ್ತೆ, ಲೈನ್ ಕೇಳಿದ ತಕ್ಷಣ ಹಂಗೆ ಅನಿಸ್ತು. ಇಮಿಡಿಯೇಟ್ ಅವ್ರನ್ನ 1 ವರ್ಷ ಕೂರಿಸಿದ್ದೀನಿ. ಅವ್ರು ನನ್ನ ಏನು ಅನ್ಕೊಂಡ್ರೆ ಗೊತ್ತಿಲ್ಲ. ಆಮೇಲೆ ನಾನು ನಾಗಭೂಷಣ್ ಅವ್ರು ಹೇಳಿದಾಗೆ ನನ್ನ ಕೆಲಸಗಳ ಮಧ್ಯೆ, ನನ್ನ ಸಿನಿಮಾ ಸ್ಟಾರ್ಟ್ ಆಗೋ ಕೆಲಸಗಳ ಮಧ್ಯೆ ಸಾಕಷ್ಟು ಸಮಯ ಇದಕ್ಕೆ ಹಾಕಿದ್ದೀನಿ. ಅವ್ರ ಜೊತೆ ನಿಂತು ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರಿಗೆ ಅಸಿಸ್ಟೆಂಟ್ ಆಗೇನೆ. ನನಗೆ ನನ್ನ ಸಿನಿಮಾ ಇದು, ನನ್ನ ಸಿನಿಮಾ ಗೆಲ್ಬೇಕು. ಯಾಕಂದ್ರೆ ನಾನು ನಾಳೆ ಚಂದ್ರು ಸಿನಿಮಾ ಅಂತ ನೋಡ್ತಾರೆ. ಹಾಗಾಗಿ ಅವ್ರು ತುಂಬ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡೋಕೆ ಟ್ರೈ ಮಾಡಿದ್ದೀನಿ. ಡೆಫಿನೆಟ್ಲಿ ಒಂದು ಫೀಲ್ ಗುಡ್ ಮೂವಿ. ಒಬ್ಬ ಅಪ್ಪ ಮಗನ ಸಂಬಂಧ, ಬಾಂಧವ್ಯ, ಎಮೋಷನ್ಸು ಸಿನಿಮಾದಲ್ಲಿದೆ. ಎಲ್ಲರನ್ನೂ ಕಾಡುತ್ತೆ. ತುಂಬ ಜನ ಇಷ್ಟಪಡ್ತಾರೆ. ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದಾಯ್ತಲ್ಲ ನೀವು? ಅಮ್ಮ, ನನಗೇನು ಗೊತ್ತು, ಒಳ್ಳೆ ಸಿನಿಮಾ ಕೊಡ್ಬೇಕು. ನನ್ನ ಕ್ಯಾಟಗರಿ, ನಾನು ಲಿರಿಕ್ ತಾಜ್ ಮಹಲ್ ಅಲ್ಲಿ ನಾನು ಅಷ್ಟು ಲಿರಿಕ್ ಬಂದು, ನನ್ನ ಲಿರಿಕ್ ಅರ್ಧ ಲಿರಿಕ್ ನಾನೇ ಬರಿತೀನಿ ನನ್ನ ಸಿನಿಮಾದಲ್ಲಿ. ನಾನು ಕ್ರೆಡಿಟ್ ತಗೊಳ್ಳಲ್ಲ. ಅದಕ್ಕೆ ಪಾಪ ತುಂಬಾ ಜನ ಇದ್ದಾರೆ. ಡೈಲಾಗ್ ನಾನೇ ಬರಿತೀನಿ, ನಾನು ಕ್ರೆಡಿಟ್ ತಗೊಳ್ಳಲ್ಲ. ಅದಕ್ಕೆ ಏನ್ ಹೇಳಕ್ ಕೊಟ್ಟೆ ಅಂದ್ರೆ ನೋಡಿ, ಅದಕ್ಕೆ ಅವ್ರಿದ್ದಾರೆ. ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು. ನಾನೇನು ಪ್ರೊಡ್ಯೂಸ್ ಮಾಡ್ತೀನಿ, ಡೈರೆಕ್ಟ್ ಮಾಡ್ತೀನಿ. ಬಟ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಅವರು ಬೇರೆ ರಾಜ್ಯದಿಂದ ಬಂದ್ರು, ನನಗೆ ಲೈನ್ ಕಾಡ್ತು. ಆ ಲೈನ್ ಕಾಡಿದ ತಕ್ಷಣನೇ ನನಗೊಂದು ಚಾರ್ಮಿನಾರ್ ತರ ಫೀಲ್ ಆಯ್ತು. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿದೆ. ಕೃಷ್ಣ ಅವ್ರಿಗೆ ಹೇಳಿದೆ. ಅವ್ರ ವೈಫ್ ಅಂತೂ ಅಯ್ಯೋ ಅಮೇಸಿಂಗ್ ಆಗಿ ತುಂಬಾ ಇಷ್ಟಪಟ್ಟು ಕೃಷ್ಣ ಅವ್ರಿಗೆ ಇದನ್ನು ಮಾಡಬೇಕು ಅಂತಂದ್ರು. ಆಮೇಲೆ ನಮ್ಮ ನಾಗಭೂಷಣ್ ಅವರು, ಅವ್ರ ಹೀರೋ, ನನಗೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಟಗರುಪಲ್ಲಿ ಅಷ್ಟು ದೊಡ್ಡ ಹಿಟ್ ಸಿನಿಮಾ. ನಮ್ಮ ಅಣ್ಣ, ನಮ್ಮ ರೇವಣ್ಣ ಸಾಹೇಬರು, ನನ್ನ ಗಾಡ್ ಫಾದರ್, ಲೇಟ್ ಆಯಿತು ಆದರೂ ಬಂದಿದ್ದಾರೆ. ಅಣ್ಣ ನಾನು ಯಾವತ್ತೂ ಕೈ ಬಿಡಲ್ಲ. ಯಾರು ಏನಂದ್ರು ನಮ್ಮ ಅಣ್ಣ, ನಮ್ಮ ಅನೂಪು, ಇವರೆಲ್ಲರೂ ನನಗೊಂದು ಶಕ್ತಿ. ಇವತ್ತು ಆರ್ ಚಂದ್ರು ಸ್ಟುಡಿಯೋಸ್ ಏನಿದೆ, ಆರ್ ಸ್ಟುಡಿಯೋಸ್ ಶಕ್ತಿ. ಅಣ್ಣ ಬಂದಿದ್ದಾರೆ. ಅಣ್ಣ ಥ್ಯಾಂಕ್ ಯು ಅಣ್ಣ. ಸೊ ಹಾಗಾಗಿ ಅಮ್ಮ, ನನಗೆ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಫೀಲಲ್ಲಿ ಫಾದರ್ನ ಮಾಡಿದ್ದೀನಿ. ನೀವು ಈಗ ಮ್ಯೂಸಿಕ್ ನೋಡಿದ್ರಿ, ಒಂದು ಡಿಸೈನ್ ನೋಡಿದ್ರಿ, ನಿಮಗೆ ಗೊತ್ತಾಗ್ತಿದೆ ಅಮ್ಮ. ಚಂದ್ರು ಸರ್, ಸದ್ಯಕ್ಕೆ ಇದನ್ನ ಕೇವಲ ಕನ್ನಡದಲ್ಲೇ ಮಾತ್ರನಾ ಅಥವಾ ಬೇರೆ ಲ್ಯಾಂಗ್ವೇಜ್ಗೆ ತಲುಪಿಸುವಂತ ಚಾಲೆಂಜ್ ಇದೆಯಾ ಸರ್? ಏನ್ ಗೊತ್ತಾ, ನಾನು ಆರ್ ಸಿ ಸ್ಟುಡಿಯೋಸ್ ಮುಂಚೆ 12 ಸಿನಿಮಾ ಮಾಡಿದ್ದೀನಿ. ಅದು ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ ನನ್ನ ಬ್ಯಾನರ್. ಅದು ನಾನು ಅಷ್ಟನ್ನು ಒಂದು ಸ್ಟೆಪ್ ಅದು ನಂದು. ಅಂದ್ರೆ 12 ಸಿನಿಮಾನು ನಾನು ಮಾತಾಡ್ತಾನೆ ಇಲ್ಲ. ಸೈಡ್ಗಿಟ್ಟು ಕಬ್ಜಾ ಸಿನಿಮಾವರೆಗೂ ಒಂದು ಪರ್ವ ಸೈಡ್ಗಿಟ್ಟು ಆರ್ ಸಿ ಸ್ಟುಡಿಯೋಸ್ ಅನ್ನೋದು ಇವತ್ತು ಸ್ಟುಡಿಯೋಸ್ ಮಾಡಿದ್ದೀನಿ. ಇವತ್ತು ಟ್ರೆಂಡ್ ಬೇರೆ. ನಾನು ಮುಂಬೈ, ಚೆನ್ನೈ ಎಲ್ಲವನ್ನು ಮಾತಾಡ್ಕೊಂಡು ನೋಡ್ಕೊಂಡು ಬಂದಿದ್ದೀನಿ. ಈಗ ನನಗೊಂದು ರೂಟ್ ಗೊತ್ತಿದೆ. ಅದಕ್ಕೆ ಆರ್ ಸಿ ಸ್ಟುಡಿಯೋಸ್ ಮಾಡಿ, ಆ ಸ್ಟುಡಿಯೋಸ್ ಅಲ್ಲಿ ಮೊದಲನೇ ಸಿನಿಮಾ, ಆ ಮೊದಲನೇ ಸಿನಿಮಾನೇ ಫಾದರ್. ಸೊ ಆರ್ ಸಿ ಸ್ಟುಡಿಯೋಸ್ ಅಲ್ಲಿ ಮೊದಲನೇ ಸಿನಿಮಾ ಫಾದರ್. ಇದು ಯಾಕೆ ಹೇಳಿದೆ ಅಂದ್ರೆ, ಪ್ಯಾನ್ ಇಂಡಿಯಾ ಬ್ಯಾನರ್. ಇಲ್ಲಿ ನನಗೆ ಆನಂದ್ ಪಂಡಿತ್ ಅವರು, ಹಿಂದಿ ಅವ್ರು ನನ್ನ ಕೊಲಾಬರೇಷನ್ ಆಗಿದೆ, ಅಸೋಸಿಯೇಟ್ ಆಗಿದ್ದಾರೆ. ತೆಲುಗು ಇಂದ ಒಬ್ಬರು ಅಸೋಸಿಯೇಟ್ ಇದ್ದಾರೆ, ತಮಿಳಿಂದ ಇದ್ದಾರೆ, ನಮ್ಮ ಹೆಗಡೆ ಸಾಹೇಬ್ರು ಇದ್ದಾರೆ. ಸೊ ಹಿಂಗೆ ಒಂದು ಕೊಲಾಬರೇಷನ್ ಮಾಡ್ಕೊಂಡಿದ್ದೀನಿ. ಆರ್ ಸಿ ಸ್ಟುಡಿಯೋಸ್ ಅಂದ್ರೆ ಆರ್ ಚಂದ್ರು ಒಬ್ಬರದಲ್ಲ, ಇದೊಂದು ಕೊಲಾಬರೇಷನ್ ಟೀಮ್. ಇಲ್ಲಿ ಈಗ ಡಾಗ್, ನೆಕ್ಸ್ಟ್ ನಂದು ಡಾಗ್ ಸ್ಟಾರ್ಟ್ ಆಗ್ತಿದೆ. ಲೈನ್ ಅಪ್ ಸಿನಿಮಾಗಳಿದಾವೆ. ಈ ಒಂದು ಇದ್ರೊಳಗಡೆ ಫಾದರ್ ಮುಗಿಸ್ಬಿಡೋಣ ಅಂತ ಮುಗಿಸಿದೀವಿ. ಲೈನ್ ಸಾಲು ಇನ್ನು ಆರ್ ಸಿ ಸ್ಟುಡಿಯೋಸ್ ಸಿನಿಮಾಗಳು ಬರ್ತವೆ ಸರ್. ಕೃಷ್ಣ ಅವರೇ, ಇದು ನಿಮಗೆ ಪ್ರಶ್ನೆ. ಅಂದ್ರೆ ಸುದೀಪ್ ಸರ್ ಹೇಳ್ತಾ ಇದ್ರು, ಸೊ ನಿಮ್ಗೊಂದು ಕೇಪಬಿಲಿಟಿ ಇದೆ, ಸೊ ಪ್ಯಾನ್ ಇಂಡಿಯಾ ಸ್ಟಾರ್ ಆಗುವಂಥದ್ದು ಅನ್ನೋಂಥದ್ದು ಈಗಷ್ಟೇ ವೇದಿಕೆ ಮೇಲೆ ಹೇಳಿದ್ರು. ಸೊ ನೀವು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೋತಾ ಇದ್ರಿ. ಜೊತೆಗೆ ಈ ಸಿನಿಮಾ ಚಂದ್ರು ಸರ್ ಹೇಳಿದಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅನ್ನೋಂಥ ಪ್ಲಾನ್ ಬಗ್ಗೆ ನಿಮ್ಮ ಡ್ರೀಮ್ಸ್ ಹೆಂಗಿದೆ ಅಂತ? ಯಾವ್ದಾದ್ರು ಕತೆ ಇಷ್ಟ ಆದರೆ ಕತೆ ಮಾಡ್ತೀನಿ. ಅದು ನೋಡಿ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಪ್ಯಾನ್ ಇಂಡಿಯಾನೇ ಮಾಡಬೇಕು ಅಥವಾ ಅಲ್ಲಿ ಹುಡುಕ್ ಇಲ್ಲಿ ಹುಡುಕ್ ಅದೆಲ್ಲ ಏನು ಗೊತ್ತಿಲ್ಲ. ಸುಮ್ಮನೆ ಮಾಡ್ತಾ ಹೋಗ್ತೀವಿ. ಯಾವ ಸಿನಿಮಾ ಹೆಂಗೆ ರೀಚ್ ಆಗುತ್ತೆ, ಸೊ ಅದು ಈಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ. ಒಂದು ಸಲ ರಿಲೀಸ್ ಆದಮೇಲೆ ಅದನ್ನು ಅದ್ರ ಹಣೆಯಲ್ಲಿ ಏನು ಬಂದಿರುತ್ತೆ ನೋಡೋಣ, ನಮ್ಮ ಮನೇಲಿ ಏನು ಬಂದಿರುತ್ತೆ ನೋಡೋಣ. ಸೊ ಈಗ ಏನಂದರೆ ಬೇಸಿಕಲಿ ಕತೆಗಳು ಯಾವುದು ಇಷ್ಟ ಆಗುತ್ತೆ ಅದನ್ನು ಒಪ್ಕೊಂಡು ಮಾಡ್ತಾ ಇದ್ದೀನಿ ಅಷ್ಟೇ. ಅಂದರೆ ಈಗ ಎಸ್ಪೆಷಲಿ ತುಂಬ ಚೂಸಿಯಾಗಿ, ಬಹುಶಃ ತುಂಬ ವರ್ಷ ಆಯಿತು ನಾನು ಅಂದರೆ ಲಾಸ್ಟ್ 2.5 ವರ್ಷದಲ್ಲಿ 2 ಕತೆ ಹೋಗ್ತಿರೋದು ನಾನು. ಒಂದು ಫಾದರು ಮತ್ತು ನೆಕ್ಸ್ಟ್ ಶಶಾಂಕ ಆಯಿತು. ಅಷ್ಟು ಬಿಟ್ಟರೆ ನಾನು ಯಾವುದೂ ಸಹ ಓಕೆ ಮಾಡಿಲ್ಲ. ಸೊ ಹಾಗಾಗಿ ತುಂಬ ಅದ್ಭುತವಾಗಿ ಕತೆ ಇರಿಸಿದ್ರೆ ಮಾತ್ರ ಚೂಸ್ ಮಾಡ್ತಾ ಇದ್ದೀನಿ. ಚಂದ್ರು ಸರ್, ಸರ್ ಅದೇ
ಪ್ರಕಾಶ್ ರೈ ಅವ್ರನ್ನ ನಾವು ವಿಲನ್ ಆಗಿ ಎಷ್ಟು ಸಿನಿಮಾಗಳು ನೋಡಿದೀವೋ, ಫಾದರ್ ರೋಲ್ಗಳಲ್ಲೂ ಅಷ್ಟೇ ಸಿನಿಮಾಗಳಲ್ಲಿ ನೋಡಿದೀವಿ. ಅಂದ್ರೆ ಆ ಎಮೋಷನ್ಸ್ ನ ತುಂಬಾ ನೀಟಾಗಿ ಎಕ್ಸಿಕ್ಯೂಟ್ ಮಾಡುವಂತ ಒಬ್ಬ ಅತ್ಯದ್ಭುತ ಪ್ರತಿಭೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ನಮ್ಗೆ ಇವತ್ತಿನ ಒಂದು ಪೋಸ್ಟರ್ ನ ನೋಡಿದಾಗ ಲಿಟ್ರಲಿ ಅನ್ಸಿದ್ದು, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ನಮ್ಮ ಕಣ್ಮುಂದೆ ಬರುತ್ತೆ ಒಂದು ಶಾರ್ಟ್ ಅಲ್ಲಿ. ಸೊ ಆ ಎಮೋಷನ್ಸ್ಗೂ ಈ ಎಮೋಷನ್ಸ್ಗೂ ಏನಾದ್ರು ವೇರಿಯೇಷನ್ಸ್ ಇರುತ್ತಾ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಏನು? ಸರ್, ಚಾರ್ಮಿನಾರ್ ಸಿನಿಮಾ ಮಾಡಿದ್ನಲ್ಲ, ನೀವು 96 ಸಿನಿಮಾ ನೋಡಿ, ಮ್ಯಾಕ್ಸಿಮಮ್ ಇದೆ. ಹಂಗಂತ ಅದು ಬೇರೆ ಇದು ಬೇರೆ ಇರೋದೇ ನಿಮ್ಗೆ ಗೊತ್ತಲ್ವ ಸರ್ ಎಷ್ಟು ಕಥೆಗಳಿದೆ ಅಂತ. ಇದು ಕಂಪ್ಲೀಟ್ಲಿ ಯಾವುದೇ ಸಿನಿಮಾಗೂ ಇದು ಸಂಬಂಧ ಇಲ್ಲ. ಟೋಟಲ್ ಇವತ್ತಿನ ಟ್ರೆಂಡು, ಇವತ್ತಿನ ಜೋನ ಸಿನಿಮಾ ನಾವು ಯಾವುದಕ್ಕೂ ಹೋಲಿಕೆ ಮಾಡೋಂಗಿಲ್ಲ. ಖಂಡಿತ ಎಲ್ಲರನ್ನೂ ಕಾಡಿಸುತ್ತೆ ಸರ್. ನಿಜವಾಗಿ ಒಬ್ಬ ಅಪ್ಪನ ಪ್ರೀತಿಸೋರ್ನ, ನಿಜವಾಗಿ ಅಪ್ಪ ಮಗನ ಪ್ರೀತಿಸೋರ್ನ ಇವರಿಬ್ರು ಥಿಯೇಟರ್ಗೆ ಅಪ್ಪ ಮಗ ಇಬ್ರು ಈ ಸಿನಿಮಾ ನೋಡು ಅಂತೇಳಿ ಕರ್ಕೊಂಡ್ಬರ್ತಾರೆ. ಓಕೆ ಸರ್, ನಿಮ್ಗೆ ಇನ್ನೊಂದು ಪ್ರಶ್ನೆ. ನಮ್ಮ ನಾಗಭೂಷಣ್ ಅವರನ್ನ ಆರ್ಸಿ ಸ್ಟುಡಿಯೋಸ್ ಬ್ಯಾನರ್ ನೋಡಿ ಬಂದ್ರ ಅಥವಾ ಕೃಷ್ಣ ಅವ್ರಿಗೋಸ್ಕರ ಬಂದ್ರ ಅಥವಾ ಅಮೃತ ಅಯ್ಯಂಗಾರ್ಗೋಸ್ಕರ ಬಂದ್ರ ಅಂತ ಅದು ಅವ್ರು ಹೇಳ್ತಾರಂತೆ ಸರ್. ಒಂದು ಹೌದು ಅಂದ್ರೆ ಇಲ್ಲ ಇವಾಗ ಅಲ್ಲ ಸರ್, ಒಂದು ಬಹುಮುಖ್ಯ ಅಂದ್ರೆ ಪಾತ್ರ ಬಹಳ ಮುಖ್ಯ ಆಗುತ್ತಲ್ಲ. ಸೊ ಮುಖ್ಯವಾಗಿ ಪಾತ್ರಕ್ಕೋಸ್ಕರ ಬಂದದ್ದು ಮೊದಲು. ಕೃಷ್ಣ ಅವರು ಇಲ್ಲ ಈ ಥರದ್ದೊಂದು ಪಾತ್ರ ಇದೆ, ತುಂಬಾ ಚೆನ್ನಾಗಿ ನೀವು ಮಾಡಲೇಬೇಕು ಅಂತ ಅವ್ರು ಹೇಳಿದ್ರು. ಆಮೇಲೆ ಚಂದ್ರು ಸರ್, ನನಗೆ ಈಗ ಕಬ್ಜಾ ಸಿನಿಮಾ ಆದ್ಮೇಲೆ ಚಂದ್ರು ಸರ್ ಇನ್ನು ಯಾವ ಕಮರ್ಷಿಯಲ್ ಸಿನಿಮಾ ಅನ್ಕೊಂಡು ಏನೇನೋ ಮಾಡ್ಬೋದಾಗಿತ್ತು, ಬಿಗ್ ಬಜೆಟ್ ಅವು ಇವು ಅಂತ. ಈ ತರದ ಸಿನಿಮಾಗಳಿಗೆ ಅವರು ಕೈ ಹಾಕಿದ್ದಿದೆಯಲ್ಲ, ಅಂದ್ರೆ ಕಂಟಿನ್ಯೂಸ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಆಗ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ ಇಂಡಸ್ಟ್ರಿಗೆ. ಸೊ ಈ ನಿಟ್ಟಿನಲ್ಲಿ ಈ ಪ್ರಯತ್ನ ಚಂದ್ರು ಸರ್ ಅವ್ರದ್ದು ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೀನಿ. ಏನ ಕೇಳ್ತಿದ್ರಾ ಸತೀಶ್? ಕೇಳ್ತಿದ್ರಿ ನಮ್ಗೆ? ಓಕೆ. ಮತ್ತೆ ಹೌದು, ಅಮೃತ್ ಅವರು ಒಳ್ಳೆಯ ಗೆಳತಿ, ಮತ್ತೆ ಚಂದ್ರು ಸರ್ ಬ್ಯಾನರು, ಮತ್ತೆ ರಾಜಮೋಹನ್ ಸರ್ ಒಂದು ಒಳ್ಳೆ ಕತೆ. ಸೊ ಇದೊಂಥರ ಎಲ್ಲ ಸೇರಿ ಒಟ್ಟುಗೂಡಿ ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದು ನಿಮ್ಮ ಮುಂದೆ ಕೂರಿಸಿದೆ. ಅಮೃತ್ ಅವರೇ, ಒಂದೇ ನಿಮಿಷ. ಕೃಷ್ಣ ಸರ್ ಹೇಳ್ತಾ ಇರೋದೇನು ಅಂದ್ರೆ, ನಾಗಭೂಷಣ್ ಸರ್ ಅದನ್ನು ಮರೆತೋಗಿದ್ದಾರೆ ಅನ್ಸುತ್ತೆ ಸರ್. ಇಲ್ಲ, ನಾಗಭೂಷಣ್ ಸರ್ ಮಾತಾಡಿ ಸರ್ ಅಂದ್ರು. ಒಂದು 100 ಕಾಲು ನಾನು ಮಾಡಿಲ್ಲ, 3 ಕಾಲಿಗೆ ಒಪ್ಕೊಂಡಿದ್ದಾರೆ. ಕೃಷ್ಣ ಸರ್ ಅವ್ರು ಇರ್ಲಿ ಅಂತ ಹೇಳಿ ಈ ಪಾತ್ರ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್, ಕಾಂಬೋ ಇರುತ್ತೆ ಸರ್, ಹಿಂದೆ ಹಿಟ್ ಆಗಿದೆ ಸರ್, ಇದೆಲ್ಲ ಅವರು ನಮಗೆ ಹೇಳಿದೆ ಮಾಡಿದ್ರು. ನಾನು 100 ಕಾಲ ಸರ್ ಮಾಡಿದ್ದೀನಿ. ಯಾಕೆ ನಾಗಭೂಷಣ್ ಅಂತ ಆರ್ಟಿಸ್ಟ್ ಇನ್ನೊಬ್ರು ಮಾಡ್ಬೋದಲ್ಲ ಆ ಥರ ಅಂದರು. ಇಲ್ಲ ಸರ್, ನಾಗಭೂಷಣ ಚೆನ್ನಾಗಿರುತ್ತೆ, ಇನ್ನೊಬ್ರು ಕ್ರಿಯೇಟ್ ಮಾಡೋಣ, ಇನ್ನೊಬ್ಬ ನಾಗಭೂಷಣ ಕ್ರಿಯೇಟ್ ಮಾಡೋಣ ಸರ್. ಕ್ರಿಯೇಟ್ ಅಲ್ಲಿ ಸದ್ಯಕ್ಕೆ ಬೇಡ ಸರ್, ಆಮೇಲೆ ನೋಡ್ಕೊಳ್ಳೋಣ. ಅಮೃತ್ ಅವರೇ, ನಿಮ್ಮ ಸಿನಿಮಾ ಫಿಲ್ಮೋಗ್ರಫಿ ನೋಡಿದಾಗ ವಿಕಿಪೀಡಿಯಾದಲ್ಲಿ ಮೋಸ್ಟ್ ಆಫ್ ದ ಹೀರೋಸ್ ಒಂದು ಡಾಲಿ, ಧನಂಜಯ, ಇಲ್ಲ ಅಂದ್ರೆ ಕೃಷ್ಣ ಅವರೇ ಇದೆ. ಸೊ ಮೊನೋಟನಸ್ ಅಂತ ನಿಮ್ಗೆ ಅನಿಸ್ತಿಲ್ವಾ ಅಂತ? ಖಂಡಿತ ಇಲ್ಲ. ಅಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್ ಅಲ್ವಾ, ಮತ್ತೆ ಜನ ಮತ್ತೆ ಇದೇ ಪೇರ್ನ ಮತ್ತೆ ನೋಡ್ಬೇಕು ಅಂತ ಇಷ್ಟಪಡ್ತಾರೆ ಅಂತಂದ್ರೆ ಅದು ಹಿಂದೆ ಆಗೋದು. ಇವಾಗನು ಇನ್ನೂ ಯಾವ್ದೇ ಸಿನಿಮಾ ಮಾಡ್ಬೇಕಾದ್ರೂ ಇನ್ನು ಫ್ರೆಶ್ ಕಾಂಬಿನೇಷನ್ ಅಂತಾನೆ ಕಾಣಿಸುತ್ತೆ. ಯಾರು ಯಾವತ್ತೂ ನನ್ಗೆ ಇದುವರೆಗೂ ಹೇಳಿಲ್ಲ ಯಾಕೆ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ ಅಂತ. ಬಟ್ ತುಂಬಾ ಖುಷಿ ಇದೆ. ಐ ಥಿಂಕ್ ರಿಪೀಟ್ ಆಗೋದು ಇಸ್ ಅ ಬ್ಲೆಸ್ಸಿಂಗ್ ಹೀರೋಯಿನ್ಸ್ಗೆ. ಅಂದ್ರೆ ಈಗ ನನಗೂ ಈ ಸಿನಿಮಾ ಮಾಡ್ಬೇಕಾದ್ರೆ ಹಂಗೆ ಅನ್ಸಿದ್ದು, ಒಂಥರ ವಾಪಸ್ ನನ್ನ ಮನೇಲಿ ಹೆಂಗಿದ್ನೋ ಹಾಗೆ ಇರ್ತಾ ಇದೆ. ಬಿಕಾಸ್ ಶೂಟಿಂಗ್ ಇಲ್ಲ ಅಂತಂದ್ರೂ ನಮ್ಮ ಒಡನಾಟ ಆಲ್ಮೋಸ್ಟ್ ಎವ್ರಿಡೇ ಇರುತ್ತೆ. ನಮ್ಮೆಲ್ಲನ ಕೃಷ್ಣ ಅವ್ರಿಗೆ ಎವ್ರಿಡೇ ಆಲ್ಮೋಸ್ಟ್ ಕಾಲ್ ಮಾಡ್ತಾ ಇರ್ತೀನಿ. ಸೊ ನಮ್ಗೇನು ಡಿಫ್ರೆನ್ಸ್ ಆಗಿಲ್ಲ. ಸ್ಕ್ರೀನ್ ಮೇಲೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಐ ಥಿಂಕ್ ಆ ಕಂಫರ್ಟಬಿಲಿಟಿ ಇದ್ದಾಗ ಸ್ಕ್ರೀನ್ ಮೇಲೆ ಇಮೋಟ್ ಮಾಡೋದು ಈಸಿ ಅನ್ಸುತ್ತೆ. ಸೊ ಈ ಸಿನಿಮಾ ನಾನು ಮಾಡೋದಕ್ಕೆ ಕಾರಣನೂ ಇವರೇನೆ. ಆಕ್ಚುಲಿ ಚಂದ್ರು ಸರ್ಗೂ 100 ಸತಿ ಕಾಲ್ ಮಾಡಿ ಇವ್ರನ್ನ ಕೊಡೋದು. ಎಸ್, ಇದು ನಾನು ಹೇಳ್ಬೇಕಿತ್ತು. ಬಟ್ ಅವಾಗ ಅಂದ್ರೆ ನಾಗಭೂಷಣ್ ಕೇಳ್ತೀನಿ, ನಾಗಭೂಷಣ್ ಎಷ್ಟೊಂದು ರೆಫರ್ ಮಾಡ್ತಾರೆ ಅಂತ. ಬಟ್ ಇವ್ರ ಮನ್ಸಲ್ಲಿ ಅನ್ಸಿರ್ಬೋದೇನೋ, ಸದ್ಯ ಕೇಳಿಲ್ಲ. ನನಗೂ ಡೌಟ್ ಬಂದೈತೆ, ಇಷ್ಟೊಂದು ರೆಫರ್ ಮಾಡ್ತಾರೆ, ಅವ್ರೇನೋ ತಪ್ಪು ತಿಳ್ಕೊಬೋದ ನನ್ನ ಬಗ್ಗೆ ಅಂತ. ಯಾಕೆ ಹೀರೋಯಿನ್ ಎಷ್ಟೊಂದು ಇವ್ರನ್ನೇ ಕ್ಯಾಸ್ಟ್ ಮಾಡಿ ಅಂತ ಅಂತ ಪುಣ್ಯ ಕೇಳಿಲ್ಲ. ಥ್ಯಾಂಕ್ ಯು ಸರ್. ನಾನು ಸರ್ರೇ ಕೇಳಬೇಕು ಸರ್, ನಿಮ್ಮ ಖುಷಿ ಇದೆ ತಾನೇ ನಾನು ಹಾಕ್ಬಿಟ್ಟಿದ್ದೀನಿ ಸರ್ ಸಿನಿಮಾಗೆ? ನನ್ನ ಖುಷಿ ಇಲ್ಲದೆ ಏನೂ ಕೆಲಸ ಮಾಡಲ್ಲ. ಥ್ಯಾಂಕ್ ಯು ಸರ್. ಕೃಷ್ಣ ಸರ್ ಹೇಳಿದಾರೆ ಅಂತಂದಲ್ಲ, ನನ್ ಖುಷಿ ಆಗಿದ್ದಕ್ಕೆ ಅವರೇ ಹೇಳಿದ್ದಾರೆ. ಮತ್ತೆ ಆಮೇಲೆ ಅವ್ರ ಮೇಲೆ ತಪ್ಪು ತಿಳ್ಕೊಬೇಡಿ ಸರ್. ಚೆನ್ನಾಗಿದೆ ನೋಡಿ, ವರ್ಕೌಟ್ ಆಗಿದೆ ಪೇರು, ನಿಮಗೆ ಒಳ್ಳೆದಂದ್ರೆ ಕರೆಕ್ಟ್ ಅನಿಸ್ತು ನನ್ಗೆ. ಆ ಪಾತ್ರಕ್ಕೆ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಸರಿ ಸರ್, ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನನ್ಗೆ ಕಲಾವಿದೆ ಬೇಕಷ್ಟೇ. ಅಂದ್ರೆ ಚೆನ್ನಾಗಿ ಮಾಡಿದ್ಯಮ್ಮ, ಖುಷಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಯ್ತಾ ಕ್ವಶನ್? ಥ್ಯಾಂಕ್ ಯು. ಚಂದ್ರು ಸರ್,
ಆಗುತ್ತಾ ಏನು ಸರ್? ಯಾಕೆ ಸರ್? ಚಂದ್ರು ಸರ್ ಇದು ಅದಕ್ಕೆ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ಸಿನಿಮಾ ಬಂದಾಗ ಗಂಡು ಥರ ನಿಂತು ನಂದೇ ದುಡ್ಡು ಹಾಕಿ ಸಿನಿಮಾ ಮಾಡಿದ್ದೀನಿ ಸರ್. ನನ್ನ ಬಿಸ್ನೆಸ್ ಅಷ್ಟು ಓಪನ್ ಆಗಿ ಹೇಳಿದ್ರು ನೀವು ಬರೋದಿಲ್ಲ ಸರ್, ಆಯ್ತಾ? ಆದರೂ ಚಂದ್ರು ಯಾವತ್ತೂ ಹಿಂದೆ ಹೇಳೋದು ನಿಮಗೂ ಗೊತ್ತು. ಅದು ಯಾವಾಗ 5 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಆಗುತ್ತೆ. ಈಗ ಒಂದು ಆಯ್ತಲ್ಲ ಸರ್, ಪಟ್ ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸರ್. ಕ್ಯಾಪ್ ಹಾಕಿದ್ರೆ ಬೇರೆ ಲೆವೆಲ್ ಇರುತ್ತೆ. ಹೇಳಿದ್ನಲ್ಲ, 1 ಅದು ಟ್ರಯಲ್, 2 ಸಕ್ಸಸ್, ಅದು ಬೇರೆ ಲೆವೆಲ್ ಇರುತ್ತೆ. ನೀವೆಲ್ಲ ಪ್ರೌಡಾಗಿ ಅಪ್ರಿಷಿಯೇಟ್ ಮಾಡ್ತೀರಾ. ಚಂದ್ರು ಯಾವಾಗಲೂ ಓಕೆ ಸರ್. ಈಗ ನೀವು ಒಂದು ಇಮೋಷನ್ ಪೋಸ್ಟ್ ನೋಡಿದ್ರಲ್ಲ ಹೆಂಗಿದೆ ಸರ್? ಚಿಕ್ಕದು ಮಾಡಿದ್ರು ದೊಡ್ಡದು ಮಾಡಿದ್ರು ಚಂದ್ರು ಹಿಂಗೇ ಮಾಡ್ತಾನೆ. 100 ಜನ ಆಗಲಿ ಸರ್, ಕೆಲಸದಲ್ಲಿ ಗೋಡು ಹಾಕೋತೀನಿ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಇನ್ನು ಬೇರೆ ಲೆವೆಲ್ಗೆ ಹೋಗ್ಬಿಡ್ತೀನಿ ಸರ್. ಟ್ರೈ ಮಾಡೋದು ನಾನು. ನಿಮ್ಮ ಬ್ಲೆಸ್ಸಿಂಗ್ಸ್ ಇರೋದಕ್ಕೆ ನಾನು ಇಲ್ಲಿದ್ದೀನಿ. ನಿಮ್ಮ ಸಪೋರ್ಟ್ ಸದಾ ಇರಲಿ ಸರ್. ಓಕೆ ಸರ್. ನಮ್ಮಲ್ಲಿ ಡೈರೆಕ್ಟರ್ಗೆ ಕನ್ನಡ ಬರುತ್ತಾ ಪ್ರಶ್ನೆ ಕೇಳ್ಬೋದಾ? ಖಂಡಿತ ಕೇಳ್ಬೋದು. ಪಾಪ ಅವರು ಸ್ವಲ್ಪ ಭಾಷೆ ಇರೋದ್ರಿಂದ ಅವರು ಟೈಟ್ಲಲ್ಲಿ 2 ಕಲರ್ ಯೂಸ್ ಮಾಡಿದ್ದೀರಾ, ಒಂದು ಡಾರ್ಕ್ ಗ್ರೇ, ಒಂದು ಮರೂನ್ ಮಾಡಿದ್ದೀರಾ. ಸುಮ್ಮನೆ ಡಿಸೈನಿಂಗ್ ಮಾಡಿದ್ರೆ ಅಲ್ಲ கதைக்கு என்ன சம்பந்தம் இல்லையா? கன்னடில் இருக்குது சார். நீங்கள் படம் பார்க்கும்போது உங்களுக்கு தெரியும், மூவி பார்ப்பீங்கல்ல அப்போ தெரியும். இப்போவே சொல்லிட்டா ಅದು ಎಲ್ಲವೇ ಓಪನ್ ಆಗಿದೆ. ಓಕೆ. ಈಗ ತಂದೆ ಮಗನ ಸಂಬಂಧ ತುಂಬ ಸಿನಿಮಾ ಬಂದಿದೆ, ತುಂಬ ಭಾಷೆಗಳಲ್ಲಿ ಬಂದಿದೆ. ಇದರ ಸ್ಪೆಷಾಲಿಟಿ ಏನು சார்? படம் பாருங்க சார். அந்த ஸ்பெஷலை நான் இப்போவே சொல்லிட்டேன்னா, நான் ஏன் பேசாமே இருக்கிறேன்னா, என் படத்தை பற்றி நானே பில்டப் கொடுக்கக்கூடாது. நான் ஃபர்ஸ்ட்லேருந்தே இன்டர்வியூவில் வந்து எல்லா ப்ரெஸ் மீட்லேயுமே நான் ஒரு விஷயம் மெயின்டைன் பண்ணுறேன். படம் பற்றி நான் எதுவுமே சொல்லலை. நான் ஒன்று சொல்கிறேன், எல்லா கதைக்குமே உயிர் இருக்கும், ஒவ்வொரு ஸ்டோரிக்குமே அதுக்குன்னு ஒரு ஜீவன் இருக்கும். என்னை பொறுத்த வரைக்கும் நான் எழுதின எல்லா கதைக்குமே ஜீவன் இருக்குது. அந்த கதை எங்கே படமாகணும்னு அந்த கதை தான் முடிவு பண்ணுது. நான் தமிழ்நாட்டில் கதை எழுதினாலுமே நாங்கள் வந்து கர்நாடகாவில் வந்து கன்னடத்தில் அந்த படம் பண்ணுறதுன்னா நான் முடிவு பண்ணலை, அந்த கதை தான் முடிவு பண்ணியிருக்குது. அதுவும் ஆர்சி ஸ்டுடியோவில் நான் பண்ணுறதுக்கும் அந்த கதை தான் முடிவு பண்ணியிருக்குது. இந்த படம் இவ்வளோ நல்லா வந்திருக்குது. நீங்கள் மோஷன் போஸ்டர் பார்த்துருக்கிறீங்க, டிசைன்ஸ் பார்த்துருக்கிறீங்க, இந்த செட்டப் எல்லாமே பார்த்துருக்கிறீங்க. உண்மையிலேயே இந்த படம் இவ்வளோ பெரிய படமாக, ரொம்ப நல்ல படமாக வர்றதுக்கு சந்துரு சார் மிக முக்கிய காரணம். அவர் தான் காரணம். இதே படத்தை நான் வேற ஒரு பேனரில் பண்ணியிருந்தா இந்த அளவுக்கு எனக்கு சப்போர்ட் இருந்திருக்குமான்னு எனக்கு தெரியாது. எனக்கு கன்னடம் அர்த்தமாகும், ஆனால் பேச வராது. அவங்க சொன்னாங்கல்ல அசிஸ்டன்ட் டைரக்டராக ஒர்க் பண்ண அப்படின்னு, அதையெல்லாம் தாண்டி அதுக்கு மேலேயே அவங்க ஒர்க் பண்ணி கொடுத்தாங்க. எனக்கு வந்து ஒவ்வொரு செகண்டுமே எனக்கு லாங்குவேஜில் ப்ராப்ளம் இருக்கும்போதும் சந்துரு சார் தான் எனக்கு வந்து சப்போர்ட் பண்ணாங்க. அதனால இந்த கதையை பற்றி நீங்கள் என்ன கேட்டாலுமே நான் இப்போ சொல்கிறத விட நீங்கள் படமாக வந்ததுக்கப்புறம் நீங்கள் பார்த்தீங்கன்னா அது வந்து கண்டிப்பாக நீங்கள் சொல்கிற எந்த கதைக்கும் இதுக்கு சம்மந்தம் கிடையாது. நீங்கள் சொல்கிற இதுக்கு முன்னாடி வந்து அப்பா பையன் கதைக்கு இதுக்கு சம்மந்தமே கிடையாது. இது வந்து ஒரு லைஃப்லேருந்து நம்ம உருவி எடுத்து பண்ணுறது. இது வந்து ஒவ்வொரு பையனுக்கும் ஒரு அப்பாவுக்கும் நடக்கிற வந்து ஒரு சின்ன ஃபீல் தான், வேறு ஒன்றுமே இல்லை. சரிங்களா சார்? ಥ್ಯಾಂಕ್ ಯು ಸರ್. ಬೇರೆ ಲ್ಯಾಂಗ್ವೇಜ್ ಸರ್ ಕನ್ನಡ ಡಬ್ಬಿಂಗ್ ಆಗುತ್ತೆ, ಬೇರೆ ಲ್ಯಾಂಗ್ವೇಜ್ ಇಲ್ಲ ಶೂಟ್ ಆಗುತ್ತೆ ಸರ್? 5 ಲ್ಯಾಂಗ್ವೇಜಲ್ಲೂ ಸಿನಿಮಾ ಮಾಡಿದ್ದೀನಿ. ಇದು ಕನ್ನಡಿಗರ ಸಿನಿಮಾ, ಕನ್ನಡದ ಸಿನಿಮಾ. ನಾನು ಏನು ಮಾಡಿದ್ರು ನನ್ನ ಪಾರ್ಟ್ನರ್ ಇದ್ದಾರೆ ಅಂತ ಅವಾಗ ಹೇಳಿದೆ ನಿಮಗೆ. ಅಷ್ಟು ಜನಕ್ಕೂ ನಾನು ಅದನ್ನು ಡಬ್ ಮಾಡಿ ಕೊಡ್ತೀನಿ. ನಾನು ಮಾರ್ಕೆಟ್ ದೊಡ್ಡದಾಗಿರೋದ್ರಿಂದ ಅವರಿಗೆ ಕೊಡ್ತೀನಿ. ಅವ್ರವ್ರ ಲ್ಯಾಂಗ್ವೇಜ್ ಅವ್ರು ರಿಲೀಸ್ ಮಾಡ್ತಾರೆ ಒಂದು ಕನ್ನಡ ಸಿನಿಮಾನ. ಇದು ಕನ್ನಡ ನನ್ನ ಬ್ಯಾನರ್ ಸಿನಿಮಾ. ಓಕೆ. ನೀವು ಕನ್ನಡ ಸಿನಿಮಾ ಅಂತಲ್ಲ ಸರ್, ಅಲ್ಲಿ ಇಡೀ ಇಂಗ್ಲೀಷ್ ಬರ್ತಾ ಇದೆ ಮೋಷನ್ ಪೋಸ್ಟರಲ್ಲಿ, ಅದನ್ನು ಕನ್ನಡ ಮಾಡ್ಬೋದಿತ್ತು. ಕನ್ನಡ ಮಾಡಿದ್ದೀನಿ ಸರ್. ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕೆ ಇವತ್ತೆಲ್ಲ ಟೆಕ್ನಿಷಿಯನ್ಸ್ ಇವರೆಲ್ಲ ಕನ್ನಡಿಗರೇ ಸರ್. ನೋಡಿ ಜ್ಞಾನಮೂರ್ತಿ ಅವರಿಗೆ ನಮ್ಮ ಸಿನಿಮಾದಲ್ಲಿ ಕೆಲಸ ಕೊಟ್ಟಿದ್ದೀನಿ. ನೋಡಿ ಕೃಷ್ಣ ಸರ್, ನೋಡಿ ಮಂಜು ಮಾಂಡೇವಿಯವರು, ನೀವು ಎಲ್ಲರೂ ಕನ್ನಡಿಗರೇ. ಕನ್ನಡಿಗರಿಗೋಸ್ಕರನೇ ಮಾಡೋ ಸಿನಿಮಾ ಸರ್. ನಾನು ಕನ್ನಡಿಗನೇ, ಕರೆಕ್ಟು ಸರ್. ಬಟ್ ನಮ್ಮ ಭಾಷೆನ ಬೇರೆ ಕಡೆ ತಗೊಂಡು ಹೋಗ್ಬೇಕಲ್ವ, ನೀವು ಹೇಳ್ತೀರಲ್ಲ, ಅದಕ್ಕೆ ತಗೊಂಡು ಹೋಗ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಇವಾಗ ಮುಕ್ಕಾಲು ಭಾಗ ಶೂಟಿಂಗ್ ಕಂಪ್ಲೀಟ್ ಆಗಿದೆ, 2 ಸಾಂಗ್ ಮಾತ್ರ ಬಾಕಿ ಇದೆ. ಸೊ ಅದೆರಡು ಬಾಕಿ ಅಂತಿದ್ರು, ರಿಲೀಸ್ ಯಾವಾಗ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್? ರಿಲೀಸ್ ಹೇಳ್ತೀನಿ. ಪ್ರಕಾಶ್ ರಾಜ್ ಸರ್ದು ಸಾಂಗ್ ಇದೆ, ಅವರು ಈಗ ಫಾರಿನ್ ಇದ್ದಾರೆ, ಆ್ಯಕ್ಚುಲಿ ಬರಬೇಕಿತ್ತು, ಅವರು ಅಬ್ರಾಡಲ್ಲಿದ್ದಾರೆ. ಆ ಸಾಂಗದೊಂದು ಶೂಟ್ ಮಾಡಬೇಕು. 2 ಸಾಂಗ್ ಆದಮೇಲೆ ಪ್ಲಾನ್, ಅದು ನೆಕ್ಸ್ಟ್ ಶೆಡ್ಯೂಲಲ್ಲಿ ಕೊಡ್ತೀನಿ ಸರ್. ನಮ್ಮ ಅಣ್ಣ ಒಂದಷ್ಟು ವಿಶಸ್ ಮಾಡ್ತಾರೆ ಸರ್. ಚಂದ್ರು ಯಾವುದೇ ಸಿನಿಮಾ ಮಾಡಲಿ ಅದರಲ್ಲಿ ವಿಶೇಷತೆ ಇರೋದನ್ನ ನಾನು ಮೊದಲಿಂದಲೂ ನೋಡಿದ್ದಾರೆ. ತಾಜ್ ಮಹಲಿಂದ ಹಿಡಿದು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಎಲ್ಲ ಸಿನಿಮಾ ಕೂಡ ವೀಕ್ಷಣೆ ಮಾಡಿದ್ದೇನೆ. ಅದಕ್ಕೆ ನನ್ನ ಜೊತೆಗೆ ಇದ್ದೇನೆ. ಒಬ್ಬ ಕನ್ನಡ ಚಿತ್ರರಂಗದ ಈ ಒಂದು ಕ್ಷೇತ್ರದಲ್ಲಿ ಬೆಳೆಯುವಂಥ, ಇದನ್ನು ಭಾಳ ವಿಸ್ತಾರ ಮಾಡ್ತಕ್ಕಂಥ
ಪ್ರಯತ್ನ ಮಾಡ್ತಕ್ಕಂಥ ಮತ್ತು ಅದರಲ್ಲಿ ಸೋಲು ಗೆಲುವು ಎರಡನ್ನೂ ನೋಡಿದಂಥ ಒಬ್ಬ ಉತ್ತಮ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಏಕೆಂದರೆ ಕಬ್ಜಾ ಸಿನಿಮಾ ಪ್ರಾರಂಭ ಆದ ದಿನ ಮತ್ತು ಬಿಡುಗಡೆ ಆದ ದಿನಕ್ಕೂ ಭಾಳಷ್ಟು ಸಮಯ ಹಿಡಿತು. ಆದರೂ ಛಲ ಬಿಡದ ಒಂದು ರೀತಿಯಲ್ಲಿ ಅದನ್ನು ರಿಲೀಸ್ ಮಾಡಿದ್ದೇ ಒಂದು ದೊಡ್ಡ ಕತೆ. ಆದರೂ ಕೂಡ ಚಿತ್ರ ಈ ಕ್ಷೇತ್ರದಲ್ಲಿ ಉಳಿದು ಮತ್ತೆ ಈ ಕೆಲಸ ಮಾಡ್ತಾ ಇರೋದು ನೋಡಿದಾಗ ನನಗಂತೂ ಭಾಳ ಸಂತೋಷವಾಗಿದೆ. ಈತ ಯಾವುದೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡುತ್ತಾರೆ ಅಂತಕ್ಕಂಥ ಭರವಸೆ ನಮ್ಮೆಲ್ರಿಗೂ ಇದೆ. ತಾವು ಕೂಡ ನೋಡಿದ್ದೀರಿ. ಒಂದೊಂದು ಚಿತ್ರಗಳು ಕೂಡ ವಿಭಿನ್ನವಾಗಿ ಬಂದಿರತಕ್ಕಂಥದ್ದು. ತಾವೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿಸ್ಕೊಂಡೆ. ಆದರೆ ಇದರಲ್ಲಿ ತಂದೆ ಮಕ್ಕಳ ವಿಷಯದಲ್ಲಿ ನಾವೆಲ್ಲರೂ ಕೂಡ ಇಷ್ಟಪಡೋದೇನಪ್ಪ ಅಂತಂದರೆ ಮೊದಲನೇ ತಾಯಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ಅದೇ ರೀತಿ ತಂದೆಯಲ್ಲೂ ಕೂಡ ಒಬ್ಬ ಮನೆಯ ವಿಷಯದಲ್ಲಿ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಆಯ್ಕೆ ಮಾಡಿರ್ತಕ್ಕಂಥದ್ದು ನಿರ್ದೇಶಕರು ಅವ್ರ ಭಾಷೆ ಯಾವುದೇ ಆದರೂ ಕೂಡ ಹೇಳಿದ ಮಾತು ಇದು ವಿಭಿನ್ನವೂ ಇದೆ ಮತ್ತು ಕಥೆಗೆ ಒತ್ತಿದೆ ಅಂತಕ್ಕಂಥದ್ದನ್ನು ಕೃಷ್ಣ ಅವರು ಇರ್ಬೋದು, ನಟಿ ಇರ್ಬೋದು, ನಾಗಭೂಷಣ ಇರ್ಬೋದು, ಎಲ್ಲರ ಅನಿಸಿಕೆ ಕೂಡ ತಾಂತ್ರಿಕರಿಂದ ಹಿಡಿದು ಎಲ್ಲರೂ ಇದಕ್ಕೆ ದುಡಿತಾ ಇದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೇನೆ. ಒಂದು ಮಾಡಿದ್ವಲ್ಲಪ್ಪ ಲಕ್ಷ್ಮಣ ಆಗಿದೆ, ಮತ್ತೆ ಈಗ ಚಂದ್ರ ಡೈರೆಕ್ಷನ್ ಅಲ್ಲಿ ಮುಂದೆ ಮಾಡಬೇಕು ಅಂತ ಚಿಂತನೆ ಇದೆ, ಮಾಡ್ತೀವಿ. ಚಂದ್ರು ಸರ್, ಇಲ್ಲಿ ಫಾದರ್ ಸಿನಿಮಾ ಅನ್ನುವಂಥದ್ದು ಈಗ ನಾವು ಮೋಷನ್ ಪೋಸ್ಟರ್ ಆಗಿರ್ಬೋದು, ಮೋಷನ್ಸ್ ವಿಡಿಯೋ ನೋಡಿದಾಗ ಒಂದಿಷ್ಟು ಎಮೋಷನ್ಸ್ ಕ್ಯಾರಿ ಆಗುತ್ತೆ, ಒಂದಿಷ್ಟು ಎಲ್ಲೋ ಮನಸ್ಸಿಗೆ ನಾಟುವಂಥ ಒಂದು ಮ್ಯೂಸಿಕ್ ಅಲ್ಲಿ ಕಂಡು ಬರ್ತಾ ಇದೆ. ಸಿನಿಮಾ ಕಂಪ್ಲೀಟ್ ಅದೇ ಥರ ಇರುತ್ತಾ? ಸಾಮಾನ್ಯವಾಗಿ ತಂದೆ ಮಗಳಂದ್ರೆ ಅಲ್ಲಿ ಒಂದು ಕನೆಕ್ಷನ್ಸ್ ಜಾಸ್ತಿ ಇರುತ್ತೆ, ಬಟ್ ತಂದೆ ಮಗ ಅಂದಾಗ ಮಗನಿಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ, ಹೇಗೆ ಅಂತ? ಇಲ್ಲ, ಏನಂದ್ರೆ ಎಮೋಷನ್ಸ್ ಇರೋದ್ರಿಂದ ಒಂದು ಚಿಕ್ಕ ಲೈನ್, ಇಂಥ ಕಥೆಗಳು ಯಾವಾಗ್ಲೂ ಒಂದು ಸಣ್ಣ ಲೈನಿಂದ ಶುರು ಆಗುತ್ತೆ. ಬಾಂಡೇಜ್ ಅನ್ನೋದು, ಬಾಂಧವ್ಯಗಳು ಅನ್ನೋದು ನಾನು ಸಣ್ಣ ಕ್ಲೂ ಕೊಟ್ಟರು ಕೂಡ ಇರ್ಬೋದಾ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಏನು ಮ್ಯೂಸಿಕ್ ಫೀಲ್ ಮಾಡಿದ್ರಿ ಅದೇ ಥರ ಎಂಟೈರ್ ಮೂವಿ ನಮ್ದೆಲ್ಲರಿಗೂ ಒಂದು ಹಾರ್ಟ್ ಟಚಿಂಗ್ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳಿದಾಗೆ ಮಗನಿಗೆ ಅಪ್ಪ ಅನ್ನೋ ವ್ಯಾಲ್ಯೂ ಗೊತ್ತಾಗುತ್ತೆ, ಅಪ್ಪನಿಗೂ ಮಗನ ವ್ಯಾಲ್ಯೂ ಗೊತ್ತಾಗುತ್ತೆ. ಈ ಸಿನಿಮಾ ಅನೌನ್ಸ್ ಮಾಡುತ್ತವೆಲ್ಲರೂ ಕೂಡ ಇಲ್ಲಿ ಮಾತಾಡ್ತಾ ಇರೋರೆಲ್ಲರೂ ಕೂಡ ಸಿನಿಮಾ ಅಪ್ಪ ಮಗನ ಸಂಬಂಧ, ಅಪ್ಪ ಮಗನ ಭಾವ ಈ ರೀತಿಯಾಗಿ ಮಾತಾಡ್ತೀರಿ. ಆದರೆ ಸಿನಿಮಾದ ಟೈಟ್ಲ್ ಒಂದು ಫಾದರ್ ಇದೆ. ಅಪ್ಪ ಮಗ ಈ ಒಂದು ಎಮೋಷನ್ ಬೇರೆ ಥರ ಇತ್ತು, ಬಟ್ ಟೈಟ್ಲು ಕೂಡ ಬೇರೆ ಥರ ಕನೆಕ್ಟ್ ಆಗ್ತಿತ್ತು, ಅಪ್ಪ ಅಂತ ಅನ್ನೋದು. ಆದರೆ ಫಾದರ್ ಅಂತ ಇಟ್ಟಿದ್ದ ರೀಸನ್ನು ಬೇರೆ ಭಾಷೆಗಳಿಗೆ ಹೋಗ್ಬೇಕು ಅನ್ನುವಂಥದ್ದು ಇಲ್ಲ, ಕತೆ ಡಿಮ್ಯಾಂಡ್ ಮಾಡುತ್ತೆ. ಸರ್ ಈಗ ನನ್ನ ಮಗನೇ ಸರ್ ಇಂಗ್ಲೀಷ್ ಮೀಡಿಯಮ್. ಮಾರ್ಟಿನ್ ನೋಡಿದ್ವಿ, ಕಬ್ಜಾ ನೋಡಿದ್ವಿ, KGF ನೋಡಿ. ನಾವು ಈ ಕ್ವಶನ್ ಕೇಳಿದ್ರೆ ನೀವು ಓದ್ತೀರಾ, ನಾನು ಓದ್ತೀನಿ. ನಾವು ಗ್ಲೋಬಲೈಸ್ಡ್ ಆಗಿದ್ದೀವಿ ಸರ್. ನಾನು ಹೇಳಿದ್ನಲ್ಲ, ಚಂದ್ರಯಾನ ಹೋಗ್ತಾ ಇರೋದು ಸಕ್ಸಸ್ ಮಾಡಿರೋದು. ಹಂಗಾಗಿ ಎಲ್ರಿಗೂ ನಮ್ಮ ಕನ್ನಡ ಸಿನಿಮಾ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ. ಈಗ ತೆಲುಗು ಅವರು ಫಾದರ್ ಇಟ್ಟರೆ ತೆಲುಗು ಸಿನಿಮಾ ಅಲ್ಲ, ಫಾದರ್ ಅಂತಂದರೆ ಒಂದು ಕನ್ನಡದ ಒಂದು ಸಿನಿಮಾ ಫಾದರ್ ಬರ್ತಿದೆ ಅಂದ್ಕೊಳ್ಳಿ ಅಂತ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ಗೂ ರೀಚ್ ಆಗಬೇಕು. ಒಂದು ಸಿನಿಮಾದಲ್ಲಿ ಅದಕ್ಕೆ ಅದರದ್ದೇ ಆದ ವ್ಯಾಲ್ಯೂನೂ ಇದೆ. ತೀರ್ಥರೂಪ ತಂದೆಯವರಿಗೆ, ಇದು ನನ್ನ ಫೀಲು. ತೀರ್ಥರೂಪ ತಂದೆಯವರಿಗೆ ಅಂತ ನನ್ನ ಕನ್ನಡದಲ್ಲಿ ಟೈಟ್ಲ್ ಇಟ್ಟರೆ, ನನ್ನ ಕನ್ನಡ ಸಿನಿಮಾನ ತೆಲುಗುಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅವರು ತೀರ್ಥರೂಪ ತಂದೆಯವರಿಗೆ ಅಂತ ಇಟ್ಟಾಗ ಅವ್ರಿಗೆ ರೀಚ್ ಆಗಲ್ಲ. ಸೊ ಬಟ್ ಸಿನಿಮಾದಲ್ಲಿ ಅದ್ರ ವ್ಯಾಲ್ಯೂಸನ್ನು ಕನೆಕ್ಟ್ ಮಾಡಿದ್ದೀನಿ ಖಂಡಿತ. ಹೌದಾ ಸರ್? ಕರೆಕ್ಟ್ ಅಲ್ಲ, ಮಾಡ್ತಿದ್ದಾರೆ. ನಾವು ಒಂದು ಸ್ವಲ್ಪ ಗ್ಲೋಬಲಿ ಮಾಡ್ತಾ ಇದ್ದೀನಿ ಸರ್, ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ಕೊಡ್ತಾ ಇದ್ದೀನಿ. ನನ್ನ ಪಾರ್ಟ್ನರ್ಸು ಎಲ್ಲ ಹಂಗಿರೋದ್ರಿಂದ ಸೊ ಎಲ್ಲ ಒಂದು ಕಡೆ ಎಲ್ಲರಿಗೂ ರೀಚ್ ಆಗಲಿ ಅಂತ ಸರ್. ತಮಿಳಿನಲ್ಲಿ ಹುಟ್ಟಿದ ಕತೆ ಕನ್ನಡದಲ್ಲಿ ದೃಶ್ಯ ರೂಪಕ್ಕೆ ಬಂದ ಹಿಂದಿನ ಸ್ಟೋರಿ ಏನಾದರೂ? ಇಲ್ಲ ಸರ್, ಅದು ತಮಿಳಲ್ಲಿ ಹುಟ್ಟಿತು, ತೆಲುಗುವಲ್ಲಿ ಹುಟ್ಟಿತು, ಅಥವಾ ಲಂಡನ್ನಲ್ಲಿ ಹುಟ್ಟಿತು, ಅಮೆರಿಕಾದಲ್ಲಿ ಹುಟ್ಟಿತು ಅಂತಲ್ಲ. ಎಮೋಷನ್ಸ್ ಟೈಟಾನಿಕ್ ಮಾಡಿದ್ರು ಒಂದೇ. ಈಗ ನನಗೆ ತುಂಬ ಜನ ಕೇಳ್ತಿದ್ರು, ಚಾರ್ಮಿನಾರ್, ತಾಜ್ ಮಹಲ್ ಥರ ಮಾಡಿ ನೀವು ಅಂತ. ಸೊ ನನಗೆಲ್ಲೋ ಒಂದು ಕಡೆ ಹೌದಾ ಚಾರ್ಮಿನಾರ್ ಅಷ್ಟೊಂದು ಮನಸ್ಸು ಮುಟ್ತಾ? ನಾನು ಅದು ಮಾಡಿದಾಗ ನನಗೆ ಸಿನಿಮಾಲ್ ಆದಮೇಲೆ ಈ ಸಿನಿಮಾ ಹೊಡ್ತಾ ಅಂತ ಭಯ ಇತ್ತು. ಆಮೇಲೆ ಇಷ್ಟೊಂದು ನೋಡಿ ಗೆಲ್ಲಿಸ್ಬಿಟ್ರು, ನಾವು ಅಂದ್ಕೊಂಡಿಲ್ಲ ಅದು ಆಗೋದು. ಸೊ ಎಲ್ಲ ಒಂದು ಕಡೆ ತುಂಬ ಜನ ಸರ್ ನಿಮ್ಮ ಚಾರ್ಮಿನಾರ್ ಥರ ಏನೋ ಸಿನಿಮಾ ಮಾಡಿ ಸರ್, ನನ್ನ ಎದೆಯ ಗೋಡೆ ಮೇಲೆ 100 ಸತಿ ಕೇಳ್ತೀವಿ ಸರ್. ನಮ್ಮ ಡ್ರೈವರ್ಗಳು ಎಲ್ಲ ಈ ಥರ ಹೇಳೋದು. ಹೌದಾ? ಸೊ ನನ್ನ ಸ್ಟುಡಿಯೋಸಿಂದ ಆ ಥರದ್ದು ಇನ್ನೊಂದು ಸಿನಿಮಾ ಕೊಡೋಣ. ಅವ್ರ ಲೈನ್ ಹೇಳಿದಾಗ ನನಗೆ ಇಷ್ಟ ಆಗಿದೆ ಅದು. ಓಕೆ, ಈ ಲೈನ್ ಎಲ್ಲಿ ಹುಟ್ಟಿದ್ರು ನಮ್ಮವ್ರಿಗೆ ಇದು ಖುಷಿ ಕೊಡುತ್ತೆ. ನಮ್ಮವ್ರ ಬಂಡೇಜು ಅದೇ ಅಲ್ವಾ ಸರ್? ಹಾಗಾಗಿ ಈ ಲೈನು ಕಾಡಿದ್ರಿಂದ ಈ ಸಿನಿಮಾ ಮಾಡಿದೆ ಸರ್. ಕೃಷ್ಣ ಅವ್ರು ಮಾಡಿರುವಂಥ ಸಿನಿಮಾದಲ್ಲೆಲ್ಲ ಇಬ್ಬಿಬ್ರು ಹೀರೋಯಿನ್ ಜೊತೆಲೆ ಆ್ಯಕ್ಟ್ ಮಾಡವ್ರೆ. ಸೊ ಲವರ್ ಬಾಯ್ ಕಾಣಿಸಿದ್ರು. ಇಲ್ಲಿ ಅಪ್ಪನ
ಜೊತೆಯಲ್ಲಿ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ, ನಿಮ್ ಡೈರೆಕ್ಟರ್ ಡಿಮ್ಯಾಂಡ್? ಯಾರು ಪ್ರಕಾಶ್ ಅಯ್ಯರ್ ಸರ್? ಅಲ್ಲ, ಕೃಷ್ಣ ಅವರು ಸರ್. ಕೃಷ್ಣ ಸರ್ಗೆ ಈ ಕತೆ ಹೇಳಿದ ತಕ್ಷಣ ನಂದೇ ಸರ್. ಈಗ ಅವ್ರ ಕತೆ ಹೇಳಿದ್ಮೇಲೆ ಇಲ್ಲ ಕೃಷ್ಣ ಸರ್ ಪ್ರಕಾಶ್ ರಾಜ್ ಸರ್ ಇದು ಕಾಂಬಿನೇಷನ್ ಮಾಡಿದ್ರೆ ಎಲ್ಲರಿಗೂ ರೀಚ್ ಆಗುತ್ತೆ, ನಮ್ಮ ಕನ್ನಡಿಗರು ಮಾತ್ರ ಅಲ್ಲ, ಒಂದು ಕನ್ನಡದ ಸಿನಿಮಾ ಬೇರೆ ಎಲ್ಲ ಕಡೆನೂ ರೀಚ್ ಆಗುತ್ತೆ ಅಂತ ಹೇಳಿ ಪ್ರಕಾಶ್ ರಾಜ್ ಸರ್ ಅಷ್ಟು ಈಸಿ ನಾವು ಮಾತಾಡೋದಷ್ಟು ಈಸಿ ಕತೆ ಹೇಳೋದು, ಒಪ್ಸೋದು, ಆಕ್ಟ್ ಮಾಡಿಸೋದು ಈಸಿ ಅಲ್ಲ ಸರ್. ಸೊ ಅವರಿಗೆ ಪ್ರತಿ ಸ್ಟೇಜಲ್ಲೂ ಜೊತೆಗಿದ್ದು ಸಾರ್ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿ, ಅಂದರೆ ಅವ್ರ ಕಥೆನ ಅಷ್ಟು ಕೇಳ್ತಾರೆ, ಒಂದು ಸೀನ್ ಕಳಿಸ್ಬೇಕು, ಎಕ್ಸ್ಪ್ಲನೇಷನ್ ಮಾಡಬೇಕು. ಹಾಗಾಗಿ ನೀವು ನಂಬಲ್ಲ ಸರ್, ನನ್ನ ಪ್ರಿಪರೇಷನ್ ವರ್ಕಲ್ಲಿ ನನ್ನೊಂದು ದೊಡ್ಡ ವೆಂಚರ್ ಇದೆ, ನಿಮಗೆಲ್ಲ ಹೇಳ್ತೀನಿ, ಭಾಳ ನೀವೆಲ್ಲ ಖುಷಿ ಪಡ್ತೀರಾ. ಆ ವೆಂಚರ್ ಮಧ್ಯದಲ್ಲೂ ಅವ್ರ ಜೊತೆ ನಿಂತ್ಕೊಂಡು ಈ ಥರದ್ದಿದ್ದಾಗ ಸಪೋರ್ಟ್ ಮಾಡಿಕೊಟ್ಟಿದ್ದೀನಿ. ಬಿಕಾಸ್ ಆಫ್ ನಂದೇ ಸಿನಿಮಾ ಅಲ್ವಾ ಸರ್, ನಾನೇ ಇನ್ವೆಸ್ಟ್ ಮಾಡ್ತಾರೆ ಸಿನಿಮಾ. ಆಮೇಲೆ ನಾಳೆ ಬಂದಾಗ ಈ ಚಂದ್ರು ಎಂಥ ಸಿನಿಮಾ ಕೊಟ್ಟ ಅಂತ ಅನಿಸ್ಬೇಕಲ್ವ ಸರ್. ಸೊ ಪ್ರಾಮಾಣಿಕ ಪ್ರಯತ್ನ ನಾವು ಆಗಬೇಕು. ಹಿಟ್ಟು ಫ್ಲಾಪು ಅವೆಲ್ಲವೂ ಭಗವಂತನ ಕೊಡುತ್ತೆ. ನೋಡಿ ಮಳೆ ಬಂದ್ಬಿಡ್ತು, ಅಷ್ಟೊಂದು ಖರ್ಚು ಮಾಡಿದ್ದೀವಿ, ಎಲ್ರಿಗೂ ವೆಲ್ಕಮ್ ಮಾಡಬೇಕು ಅಂತ ಏನೇನೋ ಮಾಡಿದೆ ನಾನು. ಅದು JW ಮ್ಯಾರಿಯಟ್ಟು. ನಮ್ಮ ಸ್ನೇಹಿತರು ಹೇಳ್ತಿದ್ರು, ಏನ್ರಿ ಪೋಸ್ಟ್ರಿಗೆಲ್ಲ ನೀವು JW ಮ್ಯಾರಿಯಟ್. ಅದಲ್ಲ, ಒಂದು ಸಿನಿಮಾ ನಾವು ಹೆಂಗೆ ತೊಗೊಂಡು ಹೋಗ್ತೀವಿ, ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ನಾನು ತುಂಬ ಕಲಿತೆ ಸರ್. ಈಗ ನಾನು ಬಾಂಬೆ, ಚೆನ್ನೈ ಎಲ್ಲ ಕಡೆ ಓಡಾಡ್ತೀನಿ, ಸ್ಟ್ರೈಟಾಗಿ ಹೋಗಿ ಮಾತಾಡ್ತೀನಿ, ಮೀಟಿಂಗ್ ಕರೀತಾರೆ, ಎಲ್ಲ ನೋಡಿದಾಗ ಈಗ ಬದಲಾಗಿದೆ ಸರ್. ಅದನ್ನು ಬದಲಾಯಿಸ್ಕೊಂಡಿದ್ದೀನಿ. ಈಗ ನಾನು ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿದಾಗ ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ತೀನಿ. ನಾನು ಈಗ ಮುಂಚೆ ಎಷ್ಟೊತ್ತಿಗೆ 6 ಗಂಟೆ ಶಾರ್ಟ್ ತೆಗೆದುಬಿಡ್ಬೇಕು ಅಂತ ತೆಗಿತಿದ್ದೆ, ನಿಮ್ಗೆ ಹೇಳಿದ್ದೆ ಅಲ್ಲ, ಅದು 8 ಗಂಟೆಗೆ ತೆಗಿ ಪರವಾಗಿಲ್ಲ, ಹೆಂಗ್ ತೆಗೆದೆ ಅನ್ನೋದು ಮುಖ್ಯ. ಇದು ಟ್ರೆಂಡು. ಹಾಗಾದ್ರೆ ನಾನು ಇಮಿಡಿಯೇಟ್ ಅಳವಡಿಸ್ಕೊಂಡಿದ್ದೀನಿ. ನೀವು ನನ್ನ ಕಬ್ಜಾ ಮೇಕಿಂಗ್ ನೋಡಿದಾಗೆ ಗೊತ್ತಾಗುತ್ತೆ. ನಾನು ಮೇಕಿಂಗಲ್ಲಿರ್ಬೋದು ಎಲ್ಲರೂ ಅಳವಡಿಸ್ಕೊಂಡಿದ್ದೀನಿ ಸರ್. ಮಿಕ್ಕಿದ್ದೆಲ್ಲ ಏನು ಹೇಳಿ ಸರ್, ಯಾರ ಕೈಲಿದೆ ಸರ್, ಎಲ್ಲರೂ ಇಟ್ಟು ಕೊಡೋಂಗಿದ್ರೆ ಎಲ್ಲರೂ ಡೈರೆಕ್ಷನ್ ಮಾಡಿಬಿಡೋರು, ಮೊಬೈಲ್ ಇರೋರೆಲ್ಲರೂ ಡೈರೆಕ್ಷನ್ ಮಾಡ್ಕೊಂಡ್ಬಿಡೋರು. ಅದೆಲ್ಲರೂ ನಮ್ಮ ಪ್ರೇಕ್ಷಕರು, ನೇಚರು, ನಿಮ್ಮ ಸಪೋರ್ಟು ಎಲ್ಲ ಸಿಕ್ಕಾಗ ಅದು ಆಗೋದು ಸರ್. ಹಾಗಾಗಿ ಫಾದರು ನನಗೆ ಇಷ್ಟ ಆಗಿದೆ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಅದೇ ವಯಸ್ಸಿಗೆ ತಕ್ಕಂತ ಚೇಂಜ್ ಆಗಿದ್ದೀನಿ. ನೀವು ಹೇಳಿದ್ರೆ 2 ಇತ್ತು, ಈಗ ಒಂದೇ ಇತ್ತು ಅಂತ. ಸೊ ಏಜ್ ಆಗ್ತಾ ಆಗ್ತಾ ಒಂದು ಮೆಚುರಿಟಿ ಬರುತ್ತೆ. ಇಲ್ಲ ಅಂದ್ರೆ ಈ ಥರದ್ದು ಒಂದು ಪಾತ್ರ ಮಾಡಿಲ್ಲ ನಾನು ಯಾವುದೇ ಇದುವರೆಗೆ. ತುಂಬಾ ಡಿಫ್ರೆಂಟ್ ಆಗಿದೆ. ಪ್ಲಸ್ ನನಗೆ ಆ್ಯಕ್ಚುಲಿ ಸಿನಿಮಾ ಮಾಡಕ್ಕೆ ಸ್ವಲ್ಪ ತುಂಬ ಯೋಚನೆ ಮಾಡಿದೆ, ಬೇಡ 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 ಅಂತ. ಯಾಕಂದರೆ ಕ್ಲೈಮ್ಯಾಕ್ಸ್ ಆ ಥರ ಇದೆ. ನನಗೆ ಅಯ್ಯೋ ಇದು ಹೆಂಗೆ ತಗೋತಾರೋ ಗೊತ್ತಿಲ್ಲ ನನಗೆ, ಯಾಕೋ ನಂಗೆ ಭಯ ಆಗುತ್ತೆ, ಬೇಡ ಅಂತ. ನಾನು ಫಸ್ಟ್ ನಂಗೆ ಕಥೆ ಇಷ್ಟ ಆಯಿತು, ಬಟ್ ನನಗೆ ಇದು ಬೇಡ ಅಂತ ಅಂದೆ. ಇಲ್ಲ ಇಲ್ಲ ತುಂಬ ಚೆನ್ನಾಗಿದೆ, ಮಾಡಿ ಮಾಡಿ ಮಾಡಿ. ನಾನು ಇಲ್ಲ, ನನಗೆ ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ಆ್ಯಕ್ಟ್ ಮಾಡಬೇಕಲ್ಲ, ನನಗೆ ಕೇಳೋಕ್ಕೆ ಭಯ ಆಗ್ತದೆ ಹಿಂಗೆ ಆ್ಯಕ್ಟ್ ಮಾಡೋದನ್ನ ಅಂತ. ಆಮೇಲೆ ಇಲ್ಲ ಚೆನ್ನಾಗಿರುತ್ತೆ, ಮಾಡಿ ಮಾಡಿ ಸರಿ ಅಂತ ನಾನು ತುಂಬ ಒಪ್ಕೊಂಡು ಮಾಡಿದ್ದೆ. ತುಂಬ ಅದ್ಭುತವಾಗಿದೆ ಕಥೆ. ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ. ನೀವು ಆವಾಗಲೇ ಕೇಳಿದ್ರಿ ಬೇರೆ ಸಿನಿಮಾಗಳು ಬಂದಿರೋದು ಇದ್ರ ಥರದ ಏನೋ ಇದೆಯಾ ಅದು ಅಂತ. ಈ ಥರದ ಇನ್ನೊಂದು ಸಿನಿಮಾ ನೋಡಿರಲ್ಲ ನೀವು. ತುಂಬ ಬೇರೆ ರೀತಿಯಾದ ಒಂದು ಸಬ್ಜೆಕ್ಟ್. ಡೆಫಿನೆಟ್ಲಿ ಖುಷಿಯಾಗಿದೆ ಎಲ್ರಿಗೂ. ಒಂದು ಫ್ಯಾಮಿಲಿ ಸಿನಿಮಾ ಪ್ಲಸ್ ಒಂದು ಲೋವರ್ ಮಿಡಲ್ ಕ್ಲಾಸ್ದು ಕಂಪ್ಲೀಟ್ ಒಂದು ಲೈಫ್ ಕಾಣುತ್ತದೆ ಅಲ್ಲಿ. ತುಂಬ ಅದ್ಭುತವಾದ ಕಥೆ. ಕೃಷ್ಣ ಅವರೇ, ಅಂದರೆ ಅವರು ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ. ಸೊ ನಾವೇನಂದ್ರೆ ನಾವು ಜಸ್ಟ್ ನೀವು ಹೆಂಗೆ ಮಾಡ್ತೀರ, ನಾ ಹಿಂಗೆ ಮಾಡ್ತೀನಿ ಹಂಗೆಲ್ಲ ಕೇಳಲ್ಲ. ಅವ್ರು ಹೇಳಲ್ಲ, ನಾವು ಕೇಳ್ಕೋಲ್ಲ. ಸೊ ನೋಡ್ತೀವಿ, ಓಕೆ ಹಿಂಗೆ ಮಾಡಿ ಹಿಂಗೆ ತಗೋತಾರೆ ಅಂತ ನೋಡಿ ನೋಡಿ ನಾವು ಆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲ ಡಿ ಕ್ಯಾರೆಕ್ಟರ್ ತುಂಬ ಈಸಾಗಿ ಮಾಡ್ತಾರೆ ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ. ಸೊ ನಾವು ಬೇಸಿಕಲಿ ನಾವೇ ಏನು ಅಬ್ಸರ್ವ್ ಮಾಡ್ತಿರ್ತೀವಿ ಅಂದರೆ ಎಷ್ಟು ಟೈಮ್ ತಗೋತಾರೆ, ಹೇಗೆ ಪ್ರಿಪೇರ್ ಆಗ್ತಾರೆ, ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೋತಾ ಇರ್ತೀವಿ. ಮಾಡ್ಕೊಂಡೆ ನಮ್ಗೆ ಅದು ಎಲ್ಲೋ ಒಂದು ಕಡೆ ಗೊತ್ತಿಲ್ಲದೇನೋ ಹೆಲ್ಪ್ ಆಗ್ತಾ ಹೋಗುತ್ತೆ ಮುಂದಕ್ಕೆ ನೆಕ್ಸ್ಟ್ ಆ್ಯಕ್ಟ್ ಮಾಡುವಾಗ. ಡೆಫಿನೆಟ್ಲಿ ಬ್ರಿಲಿಯಂಟ್ ಆ್ಯಕ್ಟರ್. ಕೃಷ್ಣ ಅವರೇ, ಏನು ಲಕ್ ಫ್ಯಾಕ್ಟರ್ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ? ಅಮೃತ ಹೆಂಗಾರ್ ತೊಗೊಂಡಿದ್ದೀರಾ, ನಾಗಭೂಷಣ್ ತೊಗೊಂಡಿದ್ದೀರಾ, ಮತ್ತು ಸುದೀಪ್ ಸರ್ ಬಂದರು. ಅಲ್ಲ, ಸುದೀಪ್ ಸರ್ ನನಗೆ ಗೊತ್ತಿಲ್ಲ, ಅದು ಚಂದ್ರು ಸರ್ ಕರೆಸಿದ್ದು. ಇದು ಅಮೃತ ಮತ್ತು ನಾಗಭೂಷಣ್ ಇಬ್ಬರು ನಾನೇ ಆ್ಯಕ್ಚುಲಿ ಸರ್ನ ತುಂಬ ಫೋರ್ಸ್ ಮಾಡಿದ್ದಿಲ್ಲ, ಸರ್ ಸೂಟ್ ಆಗ್ತಾರೆ ಅಂತ. ಯಾಕಂದರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಮೃತಾಗಿ ಇದೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂದರೆ ಲೋವರ್ ಮಿಡಲ್ ಕ್ಲಾಸ್ದು ಒಂದು ವೈಫ್ ಕ್ಯಾರೆಕ್ಟ್ರು. ಸೊ ನಂಗೆ ಅಮೃತ ಬಿಟ್ಟು ನಂಗೆ ಯಾರೂ ಕಾಣಲಿಲ್ಲ.
ನೋಡುವಾಗ ತುಂಬ ನೀಟಾಗಿ ಸೂಟ್ ಆಗ್ತಾರೆ ಅಮೃತ ಅಂತ ಅನಿಸ್ತು ನನಗೆ ಅದು. ಪ್ಲಸ್ ಆಮೇಲೆ ನಾಗಭೂಷಣ್ ಅವ್ರ ಕ್ಯಾರೆಕ್ಟರ್ಲಿ ಒಂದು ಆ ಕ್ಯಾರೆಕ್ಟರ್ ತುಂಬ ಹ್ಯೂಮರ್ ಇತ್ತು, ಅಂದರೆ ಹ್ಯೂಮರ್ ಇದೆ, ಸೀರಿಯಸ್ನೆಸ್ ಇದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಂಥ ಒಬ್ಬ ಆ್ಯಕ್ಟರ್ ಬೇಕಿತ್ತು. ನನಗೆ ಅನ್ಸಂಗೆ ನಾಗಭೂಷಣ್ದು ಕಾಮಿಡಿ ಚೆನ್ನಾಗಿದೆ, ಇದು ವರ್ಕ್ ಆಗುತ್ತೆ. ಅವ್ರಿದ್ರೆ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಇರುತ್ತೆ. ಯಾಕಂದ್ರೆ ನಾನು ಜಾಸ್ತಿ ಎಂಟರ್ಟೈನ್ ಮಾಡಲ್ಲ, ಇಡೀ ಸಿನಿಮಾ ಜಾಸ್ತಿ ಎಂಟರ್ಟೈನ್ ಮಾಡೋದು ಬಂದು ನಾಗಭೂಷಣ್ ಕ್ಯಾರೆಕ್ಟರ್. ಸೊ ಅವರಿದ್ದರೆ ಡೆಫಿನೆಟ್ಲಿ ಸಿನಿಮಾದ ಒಂದು ಪ್ಲಸ್ ಅಂತ ಹೇಳಿದೆ. ಆಮೇಲೆ ಆ್ಯಕ್ಚುಲಿ ಇಬ್ಬರು ಕ್ಯಾಸ್ಟ್ ಆದಮೇಲೆ ಫಸ್ಟ್ ಡೇ ಶೂಟ್ ಆದಮೇಲೆ ಡೈರೆಕ್ಟ್ರು ಹೇಳಿದ್ರು, ಚಂದ್ರು ಸರ್ ಹೇಳಿದ್ರು, ಇಲ್ಲ ಸರ್ ನೀವು ಹೇಳಿದ ಕರೆಕ್ಟ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. Director sir, my question is to you here on your right. What kind of message? ಕನ್ನಡ ಏನಕ್ಕೆ ரொம்ப ಅರ್ಥಮಾಯಿದೆ, ನಿಮಗೆ ಕನ್ನಡ ಅರ್ಥ ಆಗಲ್ಲ ಮಾತಾಡಬಾರದಿಲ್ಲ. ಅಂದ್ರೆ ಈಗ ಪ್ರೇಕ್ಷಕರು ಥಿಯೇಟರ್ ಬಿಡೋ ಮುಂಚೆ ಯಾವ ರೀತಿ ಸಿನಿಮಾ ಅವರಿಗೆ ಕನೆಕ್ಟ್ ಆಗಬಹುದು? ಅರ್ಥ ಆಗಲಿಲ್ಲ. ஒரு அப்பா பையனுக்கான ஒரு ஃபீல் வந்து கனெக்ட் ஆகும். அது வந்து எல்லாம் எனக்கு அப்பா இருக்கிறாங்க, எல்லாத்துக்குமே அப்பா இருப்பாங்க. ஒவ்வொரு அப்பாவுமே ஒவ்வொரு விதமாக இருப்பாங்கல்ல. ஒரு அப்பாவுக்கும் பையனுக்குமான பாண்டிங்கிறது ஃபீல் ஒன்றா இருக்கும், ஆனால் அவங்க அப்ரோச் பண்ணுறது தானே வேறையாக இருக்கும். அந்த ஃபீல் கன்வே ஆகும். ನನಗಂತೂ ಅರ್ಥ ಆಗಲಿಲ್ಲ. அது எப்படி சொல்றது, நீங்க எல்லாமே கேட்டுட்டே இருக்கிறீங்க. கிளைமேக்ஸ் வந்து பார்க்கும்போது எல்லாத்துக்குமே ஃபீல் ஆகும். அந்த ரெட் சைடுக்கும் அதுக்கும் சம்மந்தம் இருக்குதா இல்லையாங்கிறத விட ஒரு ஃபீல் இருக்கும், புதுசா இருக்கும். கண்டிப்பா வந்து இந்த அப்பா பையன் கதை வந்து புதுசா இருக்கும்னு நான் நம்புறேன். நான் பார்க்கல இந்த சினிமாலையுமே. ಚಂದ್ರವರೇ, ಇಲ್ಲಿ ಚಂದ್ರು ನಮ್ಮ ಕಾಂಜೀವರಂ ಫಿಲಿಮ್ನಲ್ಲಿ ಪ್ರಕಾಶ್ ರೈ ಸರ್ ಅಪ್ಪ ಮಗಳ ರಾಮಂದ ಅಪ್ಪ ಮಗಳ ಕಾಂಬಿನೇಷನಲ್ಲಿ ಒಂದು ತುಂಬ ಹಾರ್ಟ್ ಟಚ್ ಆಗುವಂಥ ಅವಾರ್ಡ್ ಸಿನಿಮಾ ಬರ್ತದೆ. ಯಾವುದು? ಕಾಂಜೀವರಂ. ತುಂಬ ಹಾರ್ಟ್ ಟಚ್ ಆಗುವಂಥ ಒಂದು ಸಿನಿಮಾ. ಅಲ್ಲಿ ತುಂಬ ಅದ್ಭುತವಾಗಿ ಅಭಿನಯ ಕೊಟ್ಟಿದ್ರು. ಇಲ್ಲಿ ಹೇಗನ್ಸ್ತಿದೆ ಸರ್? ನಾನು ಹೇಳಿದಲ್ಲ, ನನಗೆ ಗೊತ್ತಾಗುತ್ತೆ ಸರ್, ಒಂದೊಂದು ಯಾವಾಗಲೂ ಫೀಲ್ ಗುಡ್ ಮೂವೀಸು ಎಲ್ರಿಗೂ ಇಷ್ಟ ಆಗೋದು ಒಂದು ಲೈನ್ ಇದ್ದಾಗ ಇಷ್ಟ ಆಗೋದು. ನನಗೆ ಅವ್ರು ಯಾರೋ ಗೊತ್ತಿಲ್ಲ ಸರ್, ಬಂದು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಒಂದು ಕತೆ ಹೇಳ್ತೀನಿ ಅಂತ ಹೇಳಿದಾಗ ನಾನು ಟಚ್ ಆಗಿ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತೀನಿ ಒಬ್ಬರ ಮೇಲೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನನಗೆ ಇಷ್ಟ ಆಗಿದೆ, ಇದೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾನು ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನನಗೆ ಇಷ್ಟ ಆದಮೇಲೆ ಇವ್ರ ಕತೆ ಹೇಳಿಸಿದೆ, ಅವ್ರು ಒಪ್ಕೊಂಡ್ರೆ ಮಾಡ್ತೀನಪ್ಪ ಅಂದೆ. ಅವ್ರಿಗೂ ಇಷ್ಟ ಆಗಿದೆ, ಅವ್ರ ವೈಫ್ಗೆ ಇಷ್ಟ ಆಗಿದೆ. ನಾಗಭೂಷಣ್ ಅವ್ರಿಗೆ ಹೇಳಿದೆ, ಖುಷಿಪಟ್ಟರು. ಸೊ ಸುಜ್ಞಾನ್ ಅವರು ಅಷ್ಟೇ ಸರ್, ಏನು ಸರ್ ಕತೆ ಅಂದರು. ನಮ್ಮ ಮಂಜು ಮಾಂಡವ್ಯ ಅವರು ಎಮೋಷನಲಿ ಸರ್ ಏನು ಸರ್ ಸಖತ್ತಾಗಿದ್ದಾರೆ ಏನಂದರು. ಸೊ ಎಲ್ಲರೂ ಟೀಮ್ ವರ್ಕ್ ಥರ ಸಿನಿಮಾನ ಮಾಡಿದ್ದೀವಿ. ಖಂಡಿತವಾಗ್ಲೂ ಎಮೋಷನಲ್ಲಿ ನನಗೆ ಅನಿಸಿದೆ ಇದು ಎಲ್ರಿಗೂ ರೀಚ್ ಆಗುತ್ತೆ ಅಂತ. ಮಂಜು ಕೃಷ್ಣ ಸರ್, ಚಂದ್ರು ಸರ್, ನಿಮಗೆ ಈ ಪ್ರಶ್ನೆ ಸರಿ ಕಡೆ ಸರ್. ಮೋಷನ್ ಪೋಸ್ಟರ್ ತುಂಬಾ ಚೆನ್ನಾಗಿ ಬಂದಿದೆ, ಅಂದ್ರೆ ಹುಟ್ಟಿನಿಂದ ಮುಪ್ಪಿನ ತನಕ ತುಂಬಾ ಚೆನ್ನಾಗಿ ಒಂದು ಕಂಟೆಂಟ್ ಹೇಳಿದ್ರೆ, ಅಂದ್ರೆ ತಂದೆ ಎಷ್ಟು ಅವಶ್ಯಕತೆ ಅಂತ ಇರೋದು. ಬಟ್ ನಿಮ್ಮ ಲೈಫಲ್ಲೂ ತುಂಬಾ ದೊಡ್ಡ ಸಾಥ್ ಅಂದ್ರೆ ನಿಮ್ಮ ತಂದೆಯವರು. ಯಾಕಂದ್ರೆ ಇಂಡಸ್ಟ್ರಿ ಆಗಲಿ ಅಥವಾ ನಿಮ್ಮ ಕೆರಿಯರ್ ಉದ್ದಕ್ಕೂ ಜೊತೆಯಾಗಿ ನಿಂತಿರೋರು. ಈ ಸಿನಿಮಾ ಮಾಡೋ ಒಂದಷ್ಟು ಫೀಲ್ ಇರುತ್ತಲ್ಲ ಸರ್, ಈ ಸಿನಿಮಾ ಒಂದು ಟ್ರಿಬ್ಯೂಟ್ ಆಗುತ್ತೆ ತಂದೆಗೆ, ನಿಮ್ಮ ತಂದೆಗೆ ಮತ್ತೆ ಎಲ್ಲ ತಂದೆಗೂ ವಿಚಾರದಲ್ಲಿ. ಅಲ್ಲ, ಡೆಫಿನೆಟ್ಲಿ ಟ್ರಿಬ್ಯೂಟ್ ಆಗುತ್ತೆ. ಬಟ್ ಆಗಲೇ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಅಂದ್ರೆ ಫೀಲ್ ಒಂದೇ ಇರುತ್ತೆ, ಬಟ್ ಅಪ್ರೋಚ್ ಮಾಡೋ ರೀತಿ ಬೇರೆ ಇರುತ್ತೆ. ಈಗ ಎಲ್ರಿಗೂ ತಂದೆ ಅಂದ್ರೆ ಇಷ್ಟ, ಬಟ್ ನಾವು ಈಗ ನಾನೊಂದು ಸ್ವಲ್ಪ ಮಾತಾಡೋದು, ಕೆಲವರು ಜಾಸ್ತಿ ಮಾತಾಡೋದು, ಕೆಲವರು ಮಾತಾಡ್ಸಲ್ಲ. ಬಟ್ ಮಾತಾಡದೇ ಇದ್ರು ಒಂದು ಫೀಲಲ್ಲಿ ಇರ್ತಾರೆ, ಒಂದೊಂದು ಗೌರವ ಕೊಡ್ತಾರೆ. ಸೊ ಆ ರೀತಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಅದು ಡೆಫಿನೆಟ್ಲಿ ಪ್ರತಿಯೊಬ್ಬರ ಫಾದರ್ಗೆ ಒಂದು ಟ್ರಿಬ್ಯೂಟ್, ಪ್ಲಸ್ ಅವ್ರು ಏನೇನು ನಮ್ಮ ಲೈಫಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲದಕ್ಕೂ ಒಂದು ರೆಸ್ಪೆಕ್ಟ್, ಎವ್ರಿಥಿಂಗ್ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಥಿಯೇಟರ್ ಅಂತೂ ನಿಜವಾಗ್ಲೂ ಖುಷಿ ಪಡ್ತೇವೆ. ಚಂದ್ರು ಸರ್,